ಸದಾ ಕುಬುದ್ಧಿಂ ಕುಜನಾದಿಜನ್ಮ ಕಶ್ಚಿನ್ನ ಮಾರ್ಗೇ ಪರಿವರ್ತನೀಯಂ ನಾಶಸ್ತದಾ ತತ್ರ ಪರಿಹಾರ ಮಾರ್ಗಂ ನಾನ್ಯತ್ರ ಕೋಪಿ ಶಿಶುಪಾಲನಾಶಂ. ಸದಾ ಕುಬುದ್ಧಿಂ ಕುಜನಾದಿಜನ್ಮ. Always they have bad habits. Bad habits by birth cannot be changed from any root. The only solution in such a case is none other than encountering with Sudarshana Chakra to save other good values and good people. ಯಾವುದೇ ಮಾರ್ಗದಿಂದ ಪರಿವರ್ತಿಸಲು ಸಾಧ್ಯವಿಲ್ಲದೆ ಇರುವವರನ್ನು ನಾಶಸ್ತದಾ ತತ್ರ ಪರಿಹಾರ ಮಾರ್ಗಂ. ಪರಿಹಾರ ಮಾರ್ಗ ಏನು ಅಂತಂದ್ರೆ ನಾಶ ಮಾಡಿಬಿಡ್ಬೇಕಷ್ಟೆ. ಮಾರ್ಗಂ ನಾನ್ಯತ್ರ ಕೋಪಿ, ಇನ್ಯಾವುದೇ ರೀತಿಯ ದಾರಿ ಇಲ್ಲ. ಶಿಶುಪಾಲ 100 ತಪ್ಪು ಮಾಡೋ ತನಕ ಕಾದ್ನಂತೆ. ಆ 100ನೇ ತಪ್ಪು ಮಾಡಿದ್ರೆ ಸುಮ್ಮನೆ ಇರಬಾರ್ದಾ? ಇಲ್ಲ, ಅದು ಸ್ವಬುದ್ಧಿ ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ. ಅದರಿಂದ ಸುದರ್ಶನ ಚಕ್ರ ಬಿಟ್ಟು ನಾಶ ಮಾಡೋದೊಂದೇ ದಾರಿ. ಸರ್ಕಾರಿ ಉದ್ಯೋಗ ಸ್ವಭೋಗ ಹೇತು ಸ್ವಕಾರಣಂ ಸರ್ವ ಸ್ವಾರ್ಥಾದಿಭೋಗಂ ನಿಸ್ವಾರ್ಥ ಹೇತು ಯದಾ ಕರೋತಿ ಸಮಾಧಿಮಾಪ್ನೋತಿ ತದಾ ಸತಾಂ ಸದಾ. Government job is to enjoy and not dedicating to duty and to fulfill the selfishness and to increase earning. If you are really dedicated without selfishness, if you are clean-handed, you will be melted into thin air. ಸರ್ಕಾರಿ ಉದ್ಯೋಗ ಇರುವುದೇ ಸ್ವಭೋಗ, ತನ್ನ ಭೋಗಕ್ಕೋಸ್ಕರ, ಸ್ವಕಾರಣಂ ತನ್ನ ಬಂಧುಗಳಿಗೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರ, ಸ್ವಾರ್ಥಾದಿಭೋಗಂ ಸ್ವಾರ್ಥಕ್ಕೋಸ್ಕರ. ಅಕಸ್ಮಾತ್ ನಿಸ್ವಾರ್ಥವಾಗಿ ನೀವು ಸೇವೆ ಮಾಡಿದರೆ ಸಮಾಧಿ ಮಾಡಿ ಬಿಡುತ್ತಾರೆ. ಸತಾಂ ಸದಾ ಒಳ್ಳೆಯವರನ್ನು ಸಮಾಧಿ ಮಾಪ್ನೋತಿ ಯದಾ ಕರೋತಿ. ನಿಜವಾಗ್ಲೂ ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ನಿಮ್ಮನ್ನಲ್ಲಿ ತೆಳುವಾದ ಗಾಳಿಯಲ್ಲಿ ಕರಗಿಸಿ ಬಿಡುತ್ತಾರೆ. ನಿಸ್ವಾರ್ಥ ಸೇವಾ ಕಾರ್ಯಾಯ ಮಿಚ್ಛನ್ ಸರ್ಕಾರ ವೃತ್ತಿಂ ಅಂಗೀಕರೋತಿ ಅತ್ಯಲ್ಪ ಕಾಲೇ ಸುಖಾದಿಭೋಗೆ ಮಂದಾದಿ ಬುದ್ಧ್ಯ ಜಹಾತಿ ಕರ್ಮಂ. Actually, we joined the government jobs for public service and to help others. One side we want salary, other side we are really interested to support the real poorer deprived classes of the society. But within a short span of time in our service, due to all facilities and the environment, the servant will reduce the interest and efficiency and show the color soon and adjust to that circumstance. Be a Roman in Rome. ನಿಸ್ವಾರ್ಥ ಸೇವಾ ಕಾರ್ಯ ಮಿಚ್ಚನ್, ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಒಂದು ಕೆಲಸ ಮಾಡಬೇಕು ಅಂತ ಸರ್ಕಾರಿ ಕೆಲಸವನ್ನು ಅಂಗೀಕಾರ ಮಾಡ್ತೀವಿ. ಆದರೆ ಅತ್ಯಲ್ಪ ಕಾಲ, ಸ್ವಲ್ಪವೇ ಕಾಲದಲ್ಲಿ ಸುಖಾದಿಭೋಗೆ ಎಲ್ಲ ಫೆಸಿಲಿಟೀಸು ಅಲ್ಲಿರೋ ವ್ಯವಸ್ಥೆಯನ್ನು ನೋಡಿ ಮಂದ ಅತಿಬುದ್ಧಿಯ ಕೆಲಸವನ್ನು ನಿಧಾನ ಮಾಡುತ್ತೇವೆ, ಅತಿಬುದ್ಧಿಯನ್ನು ಮಾಡುತ್ತೇವೆ. ಜಹಾತಿ ಕರ್ಮಂ ಎಲ್ಲ ಕರ್ತವ್ಯವನ್ನು ನಾಶ ಮಾಡಿ ಸ್ವಾರ್ಥಾದಿಭೋಗಗಳಿಗೆ ತಯಾರಾಗಿ ಬಿಡುತ್ತೇವೆ. ಯಾರೇ ಆಗಿದ್ದರೂ ಅಲ್ಲಿಯ ಪರಿಸ್ಥಿತಿಗೆ ಅವರು ಹಾಗೆಯೇ ಅಡ್ಜಸ್ಟ್ ಆಗಿಬಿಡುತ್ತಾರೆ. ಅನ್ಯಾಯ ಮೋಸಾದಿ ವಿರಾಜಮಾನ ಸುಖಾದಿಭೋಗಂ ಸರ್ಕಾರ ಕಾರ್ಯೇ ಸ್ವಾರ್ಥೇ ಸಮುಜ್ಜೀವತಿ ದುಷ್ಟಜಾಲಂ ಸುಜ್ಞಾನ ವಿದ್ಯಾ ಮಲಿನೀಭವಂತಿ. Only those who are selfish, cheaters, misleaders in the government sector will enjoy and survive for a long time. When selfishness is entertained to the core, then the nobility is melted into thin air. ಅನ್ಯಾಯ ಮೋಸ ವಿರಾಜಮಾನವಾಗ್ತಾ ಇದ್ರೆ ಸುಖಾದಿ ಭೋಗ ಎಲ್ಲ ಸರ್ಕಾರ ಕಾರ್ಯದಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಸ್ವಾರ್ಥೇ ಸಮುಜ್ಜೀವತಿ, ಎಲ್ಲ ಸ್ವಾರ್ಥದಿಂದ ಕೂಡಿ ಕುಣಿಯುತ್ತದೆ. ದುಷ್ಟಜಾಲ, ಕೆಟ್ಟವರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಏಕೆಂದರೆ ಒಳ್ಳೆಯವರಿಗೆ ಅವಕಾಶವಿಲ್ಲ, ಸುಮ್ಮನೆ ಕುಳಿತುಕೊಂಡಿರಬೇಕಾಗುತ್ತದೆ. ಮಾತಾಡಿದರೆ ಏಟು ಬೀಳುತ್ತದೆ. ಅದರಿಂದ ಸುಜ್ಞಾನ ವಿದ್ಯಾ ಮಲಿನೀಭವಂತಿ, ಎಲ್ಲ ನಾಲೆಡ್ಜು, ಎಲ್ಲ ಒಳ್ಳೆ ಜ್ಞಾನ ಎಲ್ಲ ನಿಜವಾಗ್ಲೂ ಅಲ್ಲಿ ಹಾಳಾಗಿ ಕರಗಿ ಹೋಗುತ್ತದೆ.
ಧನಾತ್ ಸುಲಬ್ಧ ಉದ್ಯೋಗ ಭಾಗ್ಯೆ ಸಮಾಜ ಸೇವಾ ಕೋತ್ರ ಪ್ರವೃತ್ತಿ ಕರೋತಿ ಕಾರ್ಯಂ ವಿತ್ತಾಯ ಸರ್ವಂ ತೋಯಂ ಸದಾ ಯಾತಿ ಸಮುದ್ರ ಜಾಲೆ. When employment is retained after money, how come the good work is expected? And who will dedicate to the social service when everybody does the work for money and then all water will go to the ocean only? ಧನಾತ್ ಸುಲಬ್ಧ, ದುಡ್ಡು ಕೊಟ್ಟು ಪಡೆದುಕೊಂಡಂತಹ ಉದ್ಯೋಗ ಭಾಗ್ಯ, ಸಮಾಜ ಸೇವಾ ಕೋತ್ರ ಪ್ರವೃತ್ತಿ, ಸಮಾಜ ಸೇವೆಯಲ್ಲಿ ಎಲ್ಲಿ ಮನಸ್ಸಿರಲು ಸಾಧ್ಯ? ಕರೋತಿ ಕಾರ್ಯಂ ವಿತ್ತಾಯ ಸರ್ವಂ, ಎಲ್ಲ ಕೆಲಸಗಳನ್ನು ದುಡ್ಡಿಗೋಸ್ಕರವೇ ಮಾಡುತ್ತೇವೆ ಹೊರತು ಸೇವೆ ಹೆಸರಲ್ಲಿ ಪ್ರಾಫಿಟ್ಗೆ ಒಂದು ಸೆಂಟರ್ ಆಗಿಬಿಡುತ್ತದೆ. ತೋಯಂ ಸದಾಯಾದಿ ಸಮುದ್ರ ಜಾಲೆ, ಹರಿದ ಕಡೆಗೆಯೇ ನೀರು ಹರಿಯುವುದು. ನೀರು ಎಲ್ಲಾದರೂ ಮೇಲಕ್ಕೆ ಹೋಗುವುದುಂಟೆ, ಕೆಳಗೆ ಹರಿಯುತ್ತದೆ. ದುಡ್ಡು ಹಾಕಿ ದುಡ್ಡು ತೆಗೆಯುತ್ತಾರೆ. ರಾಜಕೀಯ ವಿನಾ ವಿದ್ಯಾ ಪರೀಕ್ಷೆ ಸ್ವನಿಯಂತ್ರಣಂ, ವಿನಾ ಸಹಾಯಂ ಸ್ಪರ್ಧಾಯಂ ಸಾ ವಿದ್ಯಾ ಪರಿಪಕ್ವತಿ. Self-controlled examination. Life without politics and competition, without support of anybody, are the genuine, real education. ರಾಜಕೀಯ ವಿನಾ ವಿದ್ಯಾ, ಯಾವುದೇ ರಾಜಕೀಯವಿಲ್ಲದ ವಿದ್ಯೆ, ಸ್ವಂತ ಪರಿಶ್ರಮದಿಂದ ಪಡೆದ ವಿದ್ಯೆ, ಯಾವುದೇ ರೀತಿಯ ಯಾರ ಸಹಾಯವೂ ಇಲ್ಲದೆ ಪಡೆದ ಯಾವ ವಿದ್ಯೆ, ಸ್ಪರ್ಧೆಯಲ್ಲಿ ಎಲ್ಲಿಯೂ ಕೂಡ ಯಾರ ಸಹಾಯವನ್ನು ಪಡೆಯದೆ ಬೆಳೆದ ವಿದ್ಯೆ, ಸಾ ವಿದ್ಯಾ ಪರಿಪಕ್ವತಿ, ಅಂತಹ ವಿದ್ಯೆಗಳು ನೂರಾರು ಕಾಲ ಬಾಳುತ್ತವೆ. ಲಬ್ಧಂ ಸ ವಿದ್ಯಾ ದುರ್ಮಾರ್ಗ ಜಾಲೆ ಸ ಕೇವಲಂ ನಿತ್ಯ ಅಜ್ಞಾನಕಾರಿ, ಉಚಿತಾದಿಭೋಗಂ ಕ್ಷಣೇ ವಿನಾಶಿ ಸ್ವಯಾರ್ಜಿತಂ ನಿತ್ಯಮಾನಂದ ಮೂಲಂ. That education which is derived from wrong roots is not good to the society. ಲಬ್ಧಂ ಸ ವಿದ್ಯಾ ದುರ್ಮಾರ್ಗ ಜಾಲೆ, ದುರ್ಮಾರ್ಗದಿಂದ ಪಡೆದಂತಹ ಯಾವ ವಿದ್ಯೆಯೂ ಸ ಕೇವಲ ನಿತ್ಯ ಅಜ್ಞಾನಕಾರಿ, ಇದರಿಂದ ಜ್ಞಾನ ಬರಲು ಸಾಧ್ಯವಿಲ್ಲ, ಕೇವಲ ಅಜ್ಞಾನವಾಗುತ್ತದೆ. ಕ್ಷಣೇ ವಿನಾಶಿ, ಕಾಂಪ್ಲಿಮೆಂಟರಿ is always tentative, but real self-efficiency is eternal. ಉಚಿತಾದಿಭೋಗಂ ಕ್ಷಣೇ ವಿನಾಶಿ, ಉಚಿತವಾಗಿ ಪಡೆದದ್ದು ಪುನಃ ಬಾಯಿ ಕಳೆದೇ ಕೂತಿರುತ್ತದೆ, ಪುನಃ ಇನ್ನೂ ಬೇಕು ಎಂದು ಕೂತಿರುತ್ತದೆ. ಆದರೆ ಸ್ವಯಾರ್ಜಿತವಾದದ್ದು, ಸ್ವಂತ ದುಡಿಮೆಯಿಂದ ಸ್ವಂತ ಕಾಲಿನಿಂದ ಬೆಳೆದದ್ದು ನಿತ್ಯಮ ಆನಂದ ಮೂಲಂ, ಯಾವಾಗಲೂ ಅದು ಆನಂದದಾಯಕವಾಗಿರುತ್ತದೆ. ಬೇರೆಯವರಿಗೆ ಅದು ಕಾಣಿಸದಿರಬಹುದು, ಆದರೆ ಮನಸ್ಸಿಗೆ ಸಮಾಧಾನ ಇರುತ್ತದೆ. ಅಯೋಗ್ಯ ರಾಜ ಹವ್ಯಾಸಿ ಮಂತ್ರಿ ಪ್ರಾಧ್ಯಾಪಕೋ ಅನ್ಯದಾರ ವಿಮಗ್ನಃ, ವಿನಾಶಕಾರಿ ಅಜ್ಞಾನಾದಿ ಮೂಲಂ ಕೌಟಿಲ್ಯ ಜನನಾಯ ವಿಸ್ಫೋಟಯಂತಿ. ಯೂಸ್ಲೆಸ್ ಕಿಂಗ್, addicted minister, professor of lust with opposite sex, etc. will ruin the entire system, entire environment and the organization, and that will lead to another Chanakya. ಅಯೋಗ್ಯ ರಾಜ, ಹವ್ಯಾಸವಿರುವ ಮಂತ್ರಿ, ಪ್ರಾಧ್ಯಾಪಕೋ ಅನ್ಯದಾರ ವಿಮಗ್ನಃ, ಪ್ರಾಧ್ಯಾಪಕನಾಗಿ ಬೇರೆಯವರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವ, ವಿನಾಶಕಾರಿ, ಇವರು ಅಜ್ಞಾನಕ್ಕೆ, ಜ್ಞಾನಾದಿ ಮೂಲಂ ಕಾರಣ ಅಲ್ಲ, ಇವರು ಅಜ್ಞಾನಕ್ಕೆ ಮೂಲ. ವಿನಾಶಕಾರಿ ಅಜ್ಞಾನ ಮೂಲಂ ಕೌಟಿಲ್ಯ ಜನನಾಯ ವಿಸ್ಫೋಟಯಂತಿ, ಇಂತಹ ಪರಿಸರ ಕೌಟಿಲ್ಯನಂತಹ ಜನರಿಗೆ ದಾರಿ ಮಾಡಿಕೊಡುತ್ತದೆ, ಅವರು ಹುಟ್ಟುವಿಕೆಗೆ ಕಾರಣವಾಗುತ್ತದೆ. ಬಾಲ್ಯೇ ಸಕಲ ಸೌಕರ್ಯಂ ಯೌವನೇ ರತಿ ಸಾಧನಂ, ವ್ಯಸನಾದಿ ಸದಾ ಮಗ್ನಃ ಶರೀರಃ ರೋಗೆ ನಶ್ಯತ್ಯನಂತರಂ. ವ್ಯಸನಾದಿ ಮಗ್ನ ಶಾರೀರಃ ರೋಗೆ ನಶ್ಯತ್ಯನಂತರಂ. All facilities given in the childhood, all kinds of sex during the young age, all kinds of bad habits in the life will lead to all kinds of diseases in the near future. ಬಾಲ್ಯೇ ಸಕಲ ಸೌಕರ್ಯಂ, ಬಾಲ್ಯದಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು, ಯೌವನೇ ರತಿ ಸಾಧನಂ, ಯೌವನದಲ್ಲಿ ಎಲ್ಲ ರೀತಿಯ
ರತಿ ಸಾಧನಗಳು ಸಿಕ್ಕಿದಾಗ ಮತ್ತು ಎಲ್ಲ ರೀತಿಯ ಕೆಟ್ಟ ವ್ಯಸನಗಳಿಂದ ಮಗ್ನರಾದಾಗ ಅಂತಹ ಶರೀರವು ರೋಗೇನ ನಶ್ಯತ್ಯನಂತರಂ, ರೋಗದಿಂದಲೇ ಸಾಯುತ್ತದೆ, ನರಳಿ ನರಳಿ ಸಾಯುತ್ತದೆ, ಕಾಲಡಿ ಕೈಯಡಿಯಾಗಿ ಸಾಯುತ್ತದೆ ಎಂಬುದೇ ಇದರ ಅರ್ಥ. ಸುಕಷ್ಟೇನ ಆರ್ಜಿತಂ ವಿದ್ಯಾ ಸುಮಾರ್ಗೇ ಆರ್ಜಿತಂ ಧನಂ ಸುಜನೆ ಲಬ್ಧ ಸಂಸ್ಕಾರ ಯಾವಜ್ಜೀವೇಸು ಸಾಧನಂ. ಹಾರ್ಡ್ ಅರ್ನ್ಡ್ ಎಜುಕೇಶನ್, hard earned money and traits, good habits will certainly useful and constructive throughout the life existence. ಸುಕಷ್ಟೇನ ಆರ್ಜಿತಂ, ನೀವು ತುಂಬ ಕಷ್ಟದಲ್ಲಿ ಪಡೆದ ವಿದ್ಯೆ, ಸುಮಾರ್ಗೇ ಆರ್ಜಿತಂ ಧನಂ, ಒಳ್ಳೆಯ ದಾರಿಯಿಂದ ಪಡೆದಂತಹ ಹಣ, ಸುಜನೇ ಲಬ್ಧ ಸಂಸ್ಕಾರ, ಪುಣ್ಯಾತ್ಮರಿಂದ ಸಂಸ್ಕಾರವಂತರಿಂದ ಪಡೆದ ಸಂಸ್ಕಾರ, ಯಾವಜ್ಜೀವೇ ಸುಸಾಧನಂ, ಜೀವನ ಪರ್ಯಂತ ಊರುಗೋಲಾಗಿ ಸಹಾಯ ಮಾಡುತ್ತದೆ. ಸೌಕರ್ಯೇ ಲಬ್ಧಯಾ ವಿದ್ಯಾ ಸುಜನೇ ಸಂಚಿತಾಧನಂ ದುರ್ಮಾರ್ಗಾರ್ಜಿತ ಯದ್ಭೂಮಿ ದುಷ್ಕಾರ್ಯೇ ವಿನಿಯುಜ್ಯತೆ. ಎಜುಕೇಶನ್ freely retained, money earned through bad sources, land earned over unethical background will be used only for the bad intention. ಸೌಕರ್ಯೇ ಲಬ್ಧಯಾ ವಿದ್ಯಾ, ಎಲ್ಲ ರೀತಿಯ ಸೌಕರ್ಯ ಕೊಟ್ಟು ಬೆಳೆದಂತಹ ವಿದ್ಯೆ, ಸುಜನೇ ಸಂಚಿತಾಧನಂ, ದುರ್ಜನೇ ಸಂಚಿತಾಧನಂ, ಕೆಟ್ಟ ಜನರಿಂದ ಕೆಟ್ಟ ದಾರಿಯಿಂದ ಪಡೆದಂತಹ ಹಣ, ದುರ್ಮಾರ್ಗಾರ್ಜಿತ ಯದ್ಭೂಮಿ, ಕೆಟ್ಟ ದಾರಿಯಿಂದ ಮೋಸ ಮಾಡಿ ಪಡೆದಂತಹ ಯಾವ ಭೂಮಿ, ದುಷ್ಕಾರ್ಯೇ ವಿನಿಯುಜ್ಯತೆ, ಕೆಟ್ಟ ಕೆಟ್ಟ ಕಾರ್ಯಗಳಲ್ಲಿ ಮಾತ್ರ ಉಪಯೋಗಿಸುತ್ತದೆ. ಧನಾಧಾರಿತ ಯದ್ವೃತ್ತಿ ವೈದ್ಯಾಧಾರಿತ ಔಷಧಂ ವ್ಯಕ್ತ್ಯಾಧಾರಿತ ಯದ್ನೃತ್ಯಂ ವ್ಯಕ್ತಿನಾಶೇ ವಿನಶ್ಯತಿ. ವರ್ಕ್ biased on money, who are doing the work only for money. Medicine based on the doctors based medicine. Dance biased on the person biased dance will damage or ruin soon after his death. ಧನಾಧಾರಿತ ವೃತ್ತಿ, ಹಣವನ್ನೇ ಆಧರಿಸದ ಯಾವ ವೃತ್ತಿಯು, ವೈದ್ಯಾಧಾರಿತ ಔಷಧಂ, ವೈದ್ಯನನ್ನೇ ಕೈಗುಣವನ್ನೇ ಆಧರಿಸಿ ಕೊಟ್ಟಂತಹ ಔಷಧ, ವ್ಯಕ್ತ್ಯಾಧಾರಿತ ನೃತ್ಯಂ, ಆ ವ್ಯಕ್ತಿಯನ್ನು ನೋಡಿ ನಾವು ನೃತ್ಯ ನೋಡೋಕೆ ಹೋಗ್ತೀವಲ್ಲ, ಅಂತಹ ನೃತ್ಯಗಳು ವ್ಯಕ್ತಿನಾಶೇ ವಿನಶ್ಯತಿ, ಅವನ ಸತ್ತ ನಂತರ ಆ ಕಲೆಯು, ಆ ಔಷಧವು, ಆ ವೃತ್ತಿಯು ನಾಶವಾಗುತ್ತದೆ. ಕುಮಂತ್ರಿ ಸರ್ವದಾ ಭ್ರಷ್ಟಃ ಸ್ವಜ್ಞಾನಾದ್ ನೈವ ಭಾಷಿತಃ ಪ್ರೇರಿತಾ ದುಷ್ಟಕೂಟೇನ ಸತಾಂ ನಾಶನ ಸರ್ವದಾ. A bad minister will always cannot speak spontaneously in front of the public from his own words. He will ask his bad circle and talk. For every words, he will depend upon the bad people surrounded by him. This is also not good for the society. ಕುಮಂತ್ರಿ ಸರ್ವದಾ ಭ್ರಷ್ಟಃ, ಯಾವಾಗಲೂ ಭ್ರಷ್ಟನಾದಂತಹ ಮಂತ್ರಿ, ಸ್ವಜ್ಞಾನಾತ್ ನೈವ ಭಾಷಿತಃ, ಅವನು ಸ್ವಬುದ್ಧಿಯಿಂದ ಎಂದೂ ಮಾತನಾಡಲು ಸಾಧ್ಯವಿಲ್ಲ. ಪ್ರೇರಿತ ದುಷ್ಟಕೂಟೇನ, ಸುತ್ತಮುತ್ತಲು ಅವನ ಕೂಟದಲ್ಲಿ ಪ್ರೇರಿತನಾಗಿ, ಸತಾಂ ನಾಶನ ಸರ್ವದಾ, ಒಳ್ಳೆಯವರನ್ನು ಯಾವಾಗಲೂ ಹಾಳು ಮಾಡುವ ಮಾತನ್ನೇ ಆಡುತ್ತಾನೆ. ಸ್ವಾರ್ಥಿ ಸದಾ ಸ್ವಕುಲ ಮಾರ್ಗಮಗ್ನಃ ಆಹಾರ ನಿದ್ರೆ ಸುರತೆ ವಿಚಾರಿ ಅನ್ನಾದಿ ನಷ್ಟಂ ಭೂಭಾರ ಕಾರಣಂ ಸದಾ ಪೀಡತಿ ಸದಾಂ ಸ ಪೀಡತಿ ಸತಾಂ ವಿನಾಶಿ ಸದಾಂ ಸ ಪೀಡಂತಿ ಸತಾಂ ವಿನಾಶಿ. ಸೆಲ್ಫಿಶ್ನೆಸ್ ಲೀಡ್ಸ್ ಟು the growth of lavish eating, sleep, and sex of his caste and his circle. They lead to overweight on the earth and waste of the food and destroy the innocent and deficient people. ಸ್ವಾರ್ಥಿ ಸದಾ ಸ್ವಕುಲಕಾರ್ಯಮಗ್ನಃ, ಯಾವ ಸ್ವಾರ್ಥಿಯು ತನ್ನ ಕ್ಯಾಸ್ಟ್ನವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಪಡ್ತಾನೋ
ಆಹಾರ ನಿದ್ರೆ ಸುರತೆ ವಿಚಾರಿ. ಅವನು ಆಹಾರ ನಿದ್ರಾ ಸೆಕ್ಸ್ ಇದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ. ಅನ್ನಾದಿ ನಷ್ಟಂ, ಇದರಿಂದ ಅನ್ನಾದಿ ನಷ್ಟ, ದೇಶಕ್ಕೆ ಅನ್ನ ನಷ್ಟ, ಭೂಭಾರ, ಭೂಮಿಯ ಭಾರ ಕಾರಣ ಆಗ್ತಾರೆ. ಮತ್ತು ಸದಾ ಸಪೀಡಂತಿ ಸತಾಂ ವಿನಾಶಿ, ಒಳ್ಳೆಯವ್ರನ್ನ ಪೀಡೆ ಮಾಡ್ತಾನೆ ಮತ್ತು ಒಳ್ಳೆಯವ್ರನ್ನ ನಾಶ ಮಾಡೋಕ್ಕೆ ಇಂಥವರೇ ಕಾರಣ. ಆರಂಭ ಲಬ್ಧ ಸಕಲಾದಿ ಭೋಗಂ ಅಪಾಯಕಾರಿ ದುರಾಶಾ ವಿಚಾರಿ ಮನೋವಿಕಾರಸ್ತದಭಾವ ಕಾಲೇ ಆತ್ಮಾಧಿಹತ್ಯಾಂ ಪ್ರಚುರೀಕರೋತಿ. All the facilities are obtained during the youth is dangerous and leads to very bad habits. The scarcity of the lavish goods encourages him to commit suicide in the near future. ಆರಂಭಕಾಲೇ ಸಕಲಾದಿ ಭೋಗಂ, ಎಲ್ಲ ಸೌಕರ್ಯಗಳು ಆರಂಭದಲ್ಲಿ ಸಿಕ್ಕಿರುತ್ತವೆ. ಇದು ಅಪಾಯಕಾರಿ ಮತ್ತು ದುರಾಸೆಯನ್ನು ವಿಚಾರ ಮಾಡುತ್ತದೆ. ಚಿಕ್ಕ ವಯಸ್ಸಲ್ಲಿ ಎಲ್ಲ ಸೌಕರ್ಯವನ್ನು ಯಾರಿಗೂ ಕೊಡಬಾರದು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕು. ಮನೋವಿಕಾರಸ್ತದ ಭಾವಕಾಲೇ, ದ ಸ್ಕೇರ್ಸಿಟಿ ಆಫ್ ದೀಸ್ ಲ್ಯಾವಿಶ್ ಗೂಡ್ಸ್. ಮನೋವಿಕಾರಸ್ತದ ಅಭಾವಕಾಲೇ, ಅದು ಇಲ್ಲದಿದ್ದಾಗ ಅವನಿಗೆ ಮನೋವಿಕಾರ ಉಂಟಾಗಿ ಎಲ್ಲಿಯವರೆಗೆ ಎಂದರೆ ಆತ್ಮಾಧಿಹತ್ಯಾಂ ಪ್ರಚುರೀಕರೋತಿ, ಆತ್ಮಹತ್ಯೆಗೂ ದಾರಿ ಮಾಡಿಕೊಡುವ ಅನೇಕ ಸಾಧ್ಯತೆಗಳು ಇದೆ. ಸೇವಾರ್ಥೇ ಲಾಭ ಸಾಮ್ರಾಜ್ಯೆ ಅಹಂಕಾರಾದಿ ದುರ್ಮದ ಸುಖಾರ್ಯೆ ಮಂತ್ರಿಣಾ ಪೀಡಾ ಸರ್ಕಾರಂ ವಿನಶ್ಯತಿ. Those who tell about services and work for the profit will construct the world of egotism. Egotism. Ministers do not allow noble work by the people and do ruin the coordination. ಸೇವಾರ್ಥೇ ಲಾಭ ಸಾಮ್ರಾಜ್ಯೆ, ಹೇಳುವುದು ಸೇವೆ ಎಂದು, ಮಾಡುವುದು ಲಾಭ. ಟೆಲ್ ಅಬೌಟ್ ದ ಸರ್ವಿಸ್, ವರ್ಕ್ ಫಾರ್ ದ ಪ್ರಾಫಿಟ್. ಸೇವಾರ್ಥೇ ಲಾಭ ಸಾಮ್ರಾಜ್ಯೆ ಅಹಂಕಾರಾದಿ ದುರ್ಮದ, ಅಹಂಕಾರದಿಂದ ಕೂಡಿರುತ್ತಾರೆ. ಮದ, ಧನಮದ, ವಿದ್ಯಾಮದ, ವಯೋಮದ, ಜ್ಞಾನಮದ, ರೂಪಮದ, ಎಲ್ಲ ರೀತಿಯ ಮದಗಳು ತುಂಬಿ ಸುಖಾರ್ಯೆ ಮಂತ್ರಿಣಾ ಪೀಡಾ, ಇಂಥವರು ಎಲ್ಲ ಮಂತ್ರಿಗಳನ್ನು ಒಳ್ಳೆಯ ಕೆಲಸದಲ್ಲಿ ತಡೆಯುತ್ತಾರೆ, ಬೇಡ ಬೇಡ ಎನ್ನುತ್ತಾರೆ. ಹಾಗೆ ಮಾಡಿ ಹೀಗೆ ಮಾಡಿ ಎಂದು ದುರ್ಬುದ್ಧಿಯನ್ನು ಶಕುನಿಯಂತೆ, ಮಂತರೆಯಂತೆ ಹೇಳಿಕೊಡುತ್ತಾರೆ. ಮಹಾಭಾರತದ ಶಕುನಿಯಂತೆ, ರಾಮಾಯಣದ ಮಂತ್ರೆಯಂತೆ ಹೇಳಿಕೊಟ್ಟು ಆ ಮಂತ್ರಿಯ ಮನಸ್ಸನ್ನು ಬದಲಾಯಿಸಿ ಇಡೀ ಸರ್ಕಾರವನ್ನು ನಾಶ ಮಾಡುತ್ತಾರೆ. ಅಜ್ಞಾನಾದೇವ ಜೀವಂತಿ ಮಂತ್ರಿಣಾಂ ಅನುಮೋದನಂ ಭ್ರಷ್ಟಾಚಾರಿ ಸದಾ ಭೋಗಿ ದೌರ್ಭಾಗ್ಯಂ ಕಾಲಕಾರಣಂ. Everything in the government setup is depend on the minister who is unaware of skill. They acting like social worker, but reality is totally different. Oh God, time matters. ಅಜ್ಞಾನಾದೇವ ಜೀವಂತಿ ಮಂತ್ರಿಣಾಂ ಅನುಮೋದನಂ. ಮಂತ್ರಿಗಳ ಯಾವುದೇ ಒಂದು ಫೈಲ್ ಅನುಮೋದನೆ ಆಗಬೇಕಾದ್ರೆ ಅದು ಅಜ್ಞಾನದಿಂದಲೇ ಕೂಡಿರುತ್ತದೆ. ಏಕೆಂದರೆ ಭ್ರಷ್ಟಾಚಾರಿ ಸದಾ ಭೋಗಿ, ಭ್ರಷ್ಟಾಚಾರಿ ಆದವನು ಯಾವಾಗಲೂ ಭೋಗಲೋಲುಪದಲ್ಲೇ ಕೂಡಿರುತ್ತಾನೆ. ದೌರ್ಭಾಗ್ಯ ಕಾಲಂ, ಅಯ್ಯೋ ದೇವರೇ ಎಂತಹ ಕಾಲ ಬಂತಪ್ಪ. ಓ ಗಾಡ್, ಬ್ಯಾಡ್ ಟೈಮ್ ಮ್ಯಾಟರ್ಸ್. ಸಕಲ ನ್ಯಾಯ ವಿಭಾಗೇಶು ಧನಿಕಾನಾಂ ಪದೋನ್ನತಿ ಅನ್ಯಾಯಂ ಯೋಗ್ಯತಾಂ ಯಾಂತಿ ಕಾಂಚನೆ ನ್ಯಾಯಮರ್ದನಂ. Most of all our courts influenced by the rich, and they will win the cases. Myth will win due to money, mind, muscle, market forces, and kill the real truth. ಸಕಲ ನ್ಯಾಯ ವಿಭಾಗೇಶು, ಮೋಸ್ಟ್ ಆಫ್ ಆಲ್ ದ ನ್ಯಾಯಾಲಯಗಳಲ್ಲಿ ಧನಿಕಾನಾಂ ಪದೋನ್ನತಿ, ಹಣ ಇದ್ದವರಿಗೆ ಬೆಲೆ. ಅನ್ಯಾಯಂ ಯೋಗ್ಯತಾಮ್ಯಾಂತಿ, ಅನ್ಯಾಯವು ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಕಾಂಚನೆ ನ್ಯಾಯಮರ್ದನಂ, ದುಡ್ಡಿನಿಂದ ನ್ಯಾಯದ ನಾಶ, ಕೊಲೆಯಾಗುತ್ತಿದೆ.
ಓ ಗಾಡ್, ಬ್ಯಾಡ್ ಟೈಮ್ ಮ್ಯಾಟರ್ಸ್. ಸದ್ವಿದ್ಯಾಂ ಸಕಲಂ ದದ್ಯಾತ್ ಸದಾ ದೈನ್ಯೇಷು ಯಾಚಿತಂ ಪ್ರತಿಮಾಸ ಪರೀಕ್ಷಾಯೇ ಜ್ಞಾನಧಾರಾ ನಿರಂತರಂ. When education is requested with yearning, should be transmitted selflessly. Education is eternal learning. So every month the progress report of a student is to be experimented. ಸದ್ವಿದ್ಯಾಂ ಸಕಲಂ ದದ್ಯಾತ್, ಎಲ್ಲ ರೀತಿಯ ವಿದ್ಯೆಗಳನ್ನು ನಾವು ಕೊಡಬೇಕು. ಯಾರಿಗೆ? ಸದಾ ದೈನ್ಯೇಷು ಯಾಚಿತಂ, ಯಾವಾಗಲೂ ದೀನತೆಯಿಂದ ಕೇಳುವವನಿಗೆ. ಪ್ರತಿ ಮಾಸಂ ಪರೀಕ್ಷಾಯೇ, ಪ್ರತಿ ಮಾಸವೂ ಪರೀಕ್ಷೆ ಮಾಡಬೇಕು. ಜ್ಞಾನಧಾರ ನಿರಂತರಂ, ಜ್ಞಾನದ ಪ್ರವಾಹವು ಕೆಲವು ದಿವಸಗಳಿಗೆ ಮಾತ್ರ ಸೀಮಿತ ಅಲ್ಲ, ಅದು ನಿರಂತರವಾದದ್ದು. ಹಾಗಾಗಿ ಅದರ ಪರೀಕ್ಷೆ ನಡೆಯುತ್ತಿರಬೇಕು. ಸುಮ್ಮನಿಟ್ಟ ಕಬ್ಬಿಣ ತುಕ್ಕು ಹಿಡಿಯುತ್ತದೆ. ಅದನ್ನು ಒರೆ ಹಚ್ಚಿ ಆಗಾಗ್ಗೆ, ಕಡೆ ಪಕ್ಷ ತಿಂಗಳಿಗೊಮ್ಮೆಯಾದರೂ ಅದನ್ನು ಒರೆ ಹಚ್ಚಬೇಕು. ಇದರಿಂದ ಆ ವಿದ್ಯಾವಂತ ಹೆಚ್ಚು ಕಾಲ ಬಾಳುತ್ತಾನೆ. ಸರಕಾರಾದೀನಿ ವಸ್ತೂನಿ ದುರ್ಜನೈರ್ದುರ್ನಿರೀಕ್ಷಿತಂ ಸಕಾಲಂ ವೀಕ್ಷ್ಯ ಸರ್ವತ್ರ ಚೌರ್ಯಂ ಮೂಲಗತಂ ಗತಂ. Government properties are observed by evil eyes, by idiots for the misuse. Once it is seen with their eagle eyes, and it will be stolen after opportunities. They will wait and watch and stole it as soon as possible. ಸರಕಾರಾಧೀನ ವಸ್ತೂನಾಂ, ಸರಕಾರದ ಅಧೀನದಲ್ಲಿರುವ ವಸ್ತುಗಳಿಗೆ ದುರ್ಜನೈ ದುರ್ನಿರೀಕ್ಷಿತಂ, ಕೆಟ್ಟ ಜನರಿಂದ ಯಾವಾಗಲೂ ಕೆಟ್ಟ ಕಣ್ಣಿನಿಂದ ನೋಡಲ್ಪಡುತ್ತದೆ. ಸಕಾಲಂ ವೀಕ್ಷ ಸರ್ವತ್ರ, ಸಮಯ ನೋಡಿ. ಚೌರ್ಯಂ ಮೂಲಗತಂ ಗತಂ, ಅದು ಇಲ್ಲವೇ ಇಲ್ಲ, ಹುಟ್ಟೇ ಇಲ್ಲ ಎಂಬುದನ್ನು ಮಾಡಿ ತೋರಿಸಿಬಿಡುತ್ತಾರೆ. ಇದನ್ನು ಕದ್ದು ತಿಂದು ತೇಗುತ್ತಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು, ನಮಸ್ಕಾರ. ಸರ್ವತ್ರ ದುರ್ಬೋಧ ವಿಚಾರಹೀನ ಕ್ರೌರ್ಯಾಧಿಕಾರ್ಯೇಷು ಪ್ರವರ್ತಮಾನ ಸರ್ವೇ ಸದಾ ತತ್ಕುರ್ವಂಶಮೂಲಂ ತತ್ರಾಪಿ ಜೇತೆ ದುರ್ಮಾರ್ಗಜಾಲಂ. The earth is filled with bad people, unskilled persons, immoral and bad ideas. They are like Kauravas of Mahabharata, but still they are winning now. ಸರ್ವತ್ರ ದುರ್ಬೋಧ ವಿಚಾರಹೀನ, ಎಲ್ಲ ಕಡೆಯಲ್ಲಿಯೂ ದುರ್ಬೋಧ, ಕೆಟ್ಟ ಬೋಧನೆ ಮಾಡುವವರು, ವಿಚಾರಹೀನರು. ಕ್ರೌರ್ಯಾಧಿಕಾರಿಯೇಷು ಪ್ರವರ್ತಮಾನ, ಕ್ರೌರ್ಯ ಕಾರ್ಯಗಳಿಂದ ಕುಣಿತಾ ಇರುವವರು. ಸರ್ವೇ ಸದಾ ತತ್ಕುರ್ವಂಶ ಮೂಲಂ, ಎಲ್ಲ ಕಾಲದಲ್ಲಿಯೂ ಇಂತಹ ಕೌರವರು ಇದ್ದೇ ಇರುತ್ತಾರೆ. ಆದರೆ ದುರದೃಷ್ಟವೆಂದರೆ ಈ ನಮ್ಮ ಕಾಲದಲ್ಲಿ ತತ್ರಾಪಿ ಜಯತೆ ದುರ್ಮಾರ್ಗಜಾಲಂ, ಸುಖವಾಗಿರುವವರೆಲ್ಲ ದುರ್ಮಾರ್ಗಿಗಳು. ದುರ್ಮಾರ್ಗಜಾಲ ಬೆಳೀತಾ ಇದೆ. ತತ್ರಾಪಿ ಜಯತೆ ದುರ್ಮಾರ್ಗಜಾಲಂ, ದುರ್ಮಾರ್ಗದ ಜಾಲ ಬೆಳೀತಾ ಇದೆ. ಬಟ್ ಸ್ಟಿಲ್ ದೇ ಆರ್ ವಿನ್ನಿಂಗ್ ನೌ. ದುರಹಂಕಾರಾರ್ಜಿತ ವಿದ್ಯಾ ದುಃಖಮಾಯಾತಿ ಸಂತತಂ ಆರಂಭೆ ಸುಖಮಾಪ್ನೋತಿ ಚಿತಾಚಿಂತಾ ನಿರಂತರಂ. The education is earned with arrogance will lead to pain. Initially it enjoys, but it leads to anxiety in the long run. ದುರಹಂಕಾರ್ಜಿತ ವಿದ್ಯಾ, ಯಾವ ವಿದ್ಯೆಯು ದುರಹಂಕಾರದಿಂದ ಕೂಡಿರುತ್ತದೆಯೋ, ಗಳಿಸಲ್ಪಟ್ಟಿರುತ್ತದೆಯೋ ಅದರಿಂದ ದುಃಖವೇ ಆಗುತ್ತದೆ. ಆದರೆ ಆರಂಭದಲ್ಲಿ ಸುಖದಂತೆ ಕಾಣುತ್ತದೆ. ಆರಂಭೇ ಸುಖಮಾಪ್ನೋತಿ, ಆರಂಭದಲ್ಲಿ ಸುಖದಂತೆ ಕಾಣುತ್ತದೆ. ಆದರೆ ಚಿತಾಚಿಂತಾ ನಿರಂತರಂ, ಇದರಿಂದ ಚಿಂತೆ ಎಂಬ ಬೆಂಕಿಯು ನಿರಂತರವಾಗಿ ಸುಡುತ್ತಿರುತ್ತದೆ. ಅನಂತಕಾಲೇ ವಿಚಿತ್ರ ಚಿಂತ
ಆಧಾರ್ಯತೆ ದುರ್ಗ್ರಹಾದಿಯೋಗಂ ಧನಾದಿವೈಭೋಗನಿರಂತರೋಪಿ ಏಕೋ ನ ಏಕಂ ಏಕವೂ ನ ಏಕಂ ಸಮಸ್ಯಧಾರ. We have lots of strange anxieties throughout the life based on our fate. Even if we have all kinds of property and prosperity, funds, etc., but we will have problems in one or the other way. ಅನಂತಕಾಲೇ ವಿಚಿತ್ರ ಚಿಂತ, ಸಾಮಾನ್ಯವಾದ ಒಂದಲ್ಲ ಒಂದು ಚಿಂತೆ ಅನಂತ ಕಾಲದಲ್ಲಿ ನಮ್ಮನ್ನು ಕಾಡುತ್ತದೆ. ಅದಕ್ಕೆ ಕಾರಣ ದುರ್ಗ್ರಹಾದಿ ಯೋಗಂ, ಗ್ರಹಚಾರ, ಫೇಟ್ ಅಂತ ಕರೀತಾರೆ. ದುರ್ಗ್ರಹಾದಿ ಯೋಗದಿಂದ ಒಂದಲ್ಲ ಒಂದು ಮುಗೀತು ಅಂದ್ರೆ ಒಂದು ಶುರುವಾಗುತ್ತದೆ. ಧನಾದಿ ವೈಭೋಗ ನಿರಂತರೋಪಿ, ಧನಾದಿ ವೈಭೋಗ ಎಲ್ಲವೂ ಇದ್ರೂ ಕೂಡ ಏಕೋನ ಏಕಂ, ಯಾವುದೋ ಒಂದು ಕೊರತೆ ನಮ್ಮನ್ನು ಸಮಸ್ಯೆ ಧಾರಾಕಾರವಾಗಿ ಈ ಸಮಸ್ಯೆ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಅಗ್ರೇಸರ ಕ್ಲಿಷ್ಟ ಕಾಲೇ ಸೇವಾ ಕಾರ್ಯೇ ಸ ಜೀವತಿ ಕರ್ತವ್ಯಾಯ ಸದಾ ಚಿಂತಾ ಅಮುಖ್ಯಂ ಮಾಸ ವೇತನಂ. ಎ ಗುಡ್ ಲೀಡರ್ always stay alive with his people during the crisis. His intention is the duty first and the salary is the next. ಅಗ್ರೇಸರ ಕ್ಲಿಷ್ಟಕಾಲೇ, ಕಷ್ಟಕಾಲದಲ್ಲಿ ಅಗ್ರೇಸರನಾದವನು, ಗುಡ್ ಲೀಡರ್ ಆದವನು ಮುಂದೆ ಬಂದು ನಿಲ್ಲುತ್ತಾನಂತೆ. ಸೇವಾ ಕಾರ್ಯ ಸಜೀವತಿ, ಎಲ್ಲರಿಗಿಂತ ಮುಂದೆ ಬಂದು ಸೇವಾ ಕಾರ್ಯದಲ್ಲಿ ಅವನು ಜೀವಂತವಾಗಿ ಬದುಕುತ್ತಾನಂತೆ. ಕರ್ತವ್ಯಾಯ ಸದಾ ಚಿಂತಾ, ಅವನಿಗೆ ಕರ್ಮಣ್ಯೇವಾಧಿಕಾರಸ್ಥೆ, ಕಾಯಕವೇ ಕೈಲಾಸವೆಂಬ ಶ್ರದ್ಧೆಯಿಂದ ಮುಂದೆ ಬಂದು ನಿಲ್ಲುತ್ತಾನಂತೆ. ಅವನಿಗೆ ಮಾಸ ವೇತನ, ತಿಂಗಳ ಸಂಬಳ ಅಮುಖ್ಯಂ, ಮುಖ್ಯವಾದ್ದೇ ಅಲ್ಲ, ಏಕೆಂದರೆ ಅವನ ಸೇವಾ ಕಾರ್ಯದಲ್ಲಿ ತತ್ಪರನಾಗಿ ಇರುತ್ತಾನೆ. ಆಹಾರಂ ರಸನಾಧಾರಿ ದೇಶಕಾಲಾದಿ ಪ್ರೇರಿತಂ ಸರುಚಿಂ ಶೈಶವಾದೀನಂ ವೈಚಿತ್ರ್ಯಂ ಎಂತು ವಿಶೇಷಣಂ. Food is always based on tongue, biased on the time and place. Our childhood food is always tasty, then it is the time and place. ಆಹಾರಂ ರಸನಾಧಾರಿ, ನಮ್ಮ ಆಹಾರವು ನಮ್ಮ ನಾಲಿಗೆ ರುಚಿಗೆ ಸಂಬಂಧಪಟ್ಟಿರುತ್ತದೆ, ಅದು ದೇಶಕಾಲವನ್ನು ಆಧರಿಸಿರುತ್ತದೆ. ಸರುಚಿಂ ಶೈಶವಾದೀನಂ, ಚಿಕ್ಕ ವಯಸ್ಸಲ್ಲಿ ನಾವು ಯಾವ ರುಚಿಯನ್ನು ಅನುಭವಿಸಿದ್ದೇವೆಯೋ ಆ ರುಚಿ ನಮಗೆ ಜೀವನ ಪರ್ಯಂತ ಸಂತೋಷ ಕೊಡುತ್ತದೆ. ಅಲ್ಲಿ ಸಸ್ಯಾಹಾರವನ್ನು ಶೈಶವದಲ್ಲಿ ಅನುಭವಿಸಿದ್ದರೆ ಅದೇ ನಮಗೆ ಆಸೆಯಾಗುತ್ತದೆ. ಮಾಂಸಾಹಾರವನ್ನು ಸೇವಿಸಿದರೆ ಅದು ನಮಗೆ ಯಾವಾಗಲೂ ಸಂತೋಷವನ್ನು ಕೊಡುತ್ತದೆ. ವೈಚಿತ್ರ್ಯಂತು ವಿಶೇಷಣಂ, ಆದರೆ ಕೆಲವೊಮ್ಮೆ ದೇಶ ಕಾಲ ಇದನ್ನು ಆಧರಿಸಿಯೂ ನಾಲಿಗೆಯ ರುಚಿ ಬದಲಾಗುತ್ತದೆ. ಅಯೋಗ್ಯಮುನ್ನತ ಸ್ಥಾನಂ ಮಂತ್ರಿಣಾಭಿಮಂತ್ರಿತಂ ವಿನಾಶೇತಿ ಸತ್ಕಾರ್ಯಂ ಮೂರ್ಖಂ ಪ್ರವರ್ಧತಿ. If an unfit is appointed by idiot minister, foolish will encourage foolishness and they ruin the entire system or ruin everything. ಅಯೋಗ್ಯಮುನ್ನತ ಸ್ಥಾನಂ, ಉನ್ನತ ಸ್ಥಾನದಲ್ಲಿ ಅಯೋಗ್ಯ ಕುಳಿತಿದ್ದರೆ, ಅವನು ಮಂತ್ರಿಯಿಂದಲೇ ಅಪಾಯಿಂಟ್ ಆಗಿದ್ದರೆ, ಮಂತ್ರಿಯಿಂದಲೇ ಅವನು ಅಭಿಮಂತ್ರಿತನಾಗಿದ್ದರೆ, ವಿನಾಶೇತಿ ಸತ್ಕಾರ್ಯಂ, ಒಳ್ಳೆ ಕೆಲಸ ಯಾವುದು ಮಾಡೋದಕ್ಕೆ ಬಿಡುವುದಿಲ್ಲ. ಏಕೆಂದರೆ ಮೂರ್ಖನು ಮೂರ್ಖನನ್ನೇ ಅಭಿವೃದ್ಧಿಪಡಿಸುತ್ತಾನೆ ಹೊರತು ಒಳ್ಳೆಯದನ್ನು ಅಭಿವೃದ್ಧಿಪಡಿಸಲು ಸಾಧ್ಯವೇ ಇಲ್ಲ. ವಾಲ್ಮೀಕಿ ರಚಿತ ಕಾವ್ಯಂ ರಾಮಾಯ ರಾವಣಂ ವದ ಬ್ರಾಹ್ಮಣಂ ಕ್ಷತ್ರಿಯ ಹಂತಿ ವ್ಯಾಧೋಲಿಕ ತತ್ವಶಃ. Valmiki has written a poem called Ramayana, in which Rama kills Ravana. Kshatriya kill a Brahmin. Kshatriya will kill a Brahmin and it is recorded by a hunter. Kshatriya will kill a Brahmin and it is recorded by a hunter. ವಾಲ್ಮೀಕಿ ಲಿಖಿತ ಕಾವ್ಯಂ, ವಾಲ್ಮೀಕಿಯಿಂದ ರಚಿತವಾದ ಕಾವ್ಯವು
ರಾಮಾಯ ರಾವಣಮ್ಮದ ರಾವಣನನ್ನು ಕೊಲ್ಲುವಂಥ ವಿಷಯಕ್ಕೆ ಸಂಬಂಧಿಸಿದೆ. ಇಲ್ಲಿ ಬ್ರಾಹ್ಮಣನನ್ನು ಕ್ಷತ್ರಿಯನು ಕೊಲ್ಲುತ್ತಾನೆ. ವ್ಯಾಧೋ ಲಿಖತಿ ತತ್ವಶಃ. ವ್ಯಾಧನಾದ ಬೇಡನಾದ ವಾಲ್ಮೀಕಿಯು ಈ ಎಲ್ಲ ಕಥೆಯನ್ನು ತತ್ವಶಃ ತತ್ವಗರ್ಭಿತವಾಗಿ ಅರ್ಥಗರ್ಭಿತವಾಗಿ ಬರೆದಿಟ್ಟಿದ್ದಾರೆ. ಬ್ರಾಹ್ಮಣೋಪಿತು ಲಂಕೇಶಃ ಕ್ರಿಮಿಕೀಟಾದಿಭಕ್ಷಕಃ ಭಕ್ಷಿತಃ ವ್ಯಾಧೋಪಿ ಸತು ವಾಲ್ಮೀಕಿ ಸಂತುಷ್ಟ ಸಸ್ಯಮೂಲಿಕಾ. Ravana is a Brahmin who used to eat all, starting from insects. Valmiki is a hunter, but he is satisfied with the plants and the rice. ಬ್ರಾಹ್ಮಣೋ ಅಪಿತು ಲಂಕೇಶಃ. ಲಂಕೇಶನಾದ ರಾವಣನು ಬ್ರಾಹ್ಮಣನಾಗಿದ್ದರೂ ಎಲ್ಲ ರೀತಿಯ ಪ್ರಾಣಿಗಳನ್ನು ತಿನ್ನುತ್ತಿದ್ದನು. ವ್ಯಾಧೋ ಅಪಿಸತು ವಾಲ್ಮೀಕಿ. ಬೇಡನಾಗಿದ್ದರೂ ಎಲ್ಲ ಪ್ರಾಣಿಗಳನ್ನು ತಿನ್ನಬಹುದಾಗಿದ್ದರೂ ವಾಲ್ಮೀಕಿ ಮಹರ್ಷಿಗಳು ಸಸ್ಯಮೂಲಿಕೆಯಲ್ಲಿಯೇ ಸಂತುಷ್ಟರಾಗಿದ್ದರು, ಸಸ್ಯಾಹಾರಿಗಳಾಗಿದ್ದರು. ರಾಮರಾವಣಯೋರ್ ಮಧ್ಯೆ ಯುದ್ಧಾಯ ಮೂಲ ಕಾರಣಂ ಏಕಪತ್ನಿವರ್ತಸ್ತೇಕಃ ಅಪರೋ ಪರಲಂಪಟಃ. ವಾಟ್ ಈಸ್ ದ ಮೇಜರ್ ಸೋರ್ಸ್ ಫಾರ್ ರಾಮಾಯಣ? ವಾರ್ ವಿತ್ ದ ಸಿಂಗಲ್ ಲೈಫ್ ಪಾರ್ಟ್ನರ್ ಆ್ಯಂಡ್ ಕೌಂಟ್ಲೆಸ್ ವೈಫ್ ಪಾರ್ಟ್ನರ್. ರಾಮರಾವಣೆಯವರ ಮಧ್ಯೆ ರಾವಣರ ಮಧ್ಯದಲ್ಲಿ ಯುದ್ಧಕ್ಕೆ ಮೂಲ ಕಾರಣ ಏನಂದರೆ ಒಬ್ಬ ಏಕಪತ್ನಿ ವ್ರತಸ್ಥ, ಇನ್ನೊಬ್ಬ ಪರದಾರ, ಬೇರೆಯವರ ಹೆಣ್ಣು ಮಕ್ಕಳ ಮೇಲೆಯೇ ಕಣ್ಣಿಟ್ಟು ಪರಸ್ತ್ರೀಯರ ಆಸೆಯಲ್ಲಿ ಆಗಿರುವವರ ಮಧ್ಯೆ ಒಂದು ಯುದ್ಧ ನಡೆದರೆ ಹೇಗಿರುತ್ತದೆ ಎಂಬುದನ್ನು ರಾಮಾಯಣ ತೋರಿಸಿಕೊಡುತ್ತದೆ. Countless wives partner is Ravana. Single life partner is Rama. The quarrel between the two is Ramayanam. ಸ್ಮಿತಾರಂಭೆ ವಚೋ ರಾಮಃ ಉಚ್ಚಸ್ಥಾನೆ ಪ್ರಜೀವತಿ ಅಹಂಕಾರಾದಿ ನಿರ್ಮುಕ್ತಃ ಯಹ ಜೀವತಿ ಸ ಜೀವತಿ. First talking with smile is one and only called Rama. A person without ego lives for a long time. ಸ್ಮಿತಾರಂಭಿ ವಚೋ ರಾಮಃ. ರಾಮನು ಯಾವಾಗಲೂ ಮುಗುಳ್ನಕ್ಕು ಮೊದಲೇ ಮಾತನಾಡಿಸುತ್ತಿದ್ದನಂತೆ. ಅಂಥವರು ಯಾವಾಗಲೂ ಉಚ್ಚಸ್ಥಾನೇ ಪ್ರಜೀವತಿ, ಶ್ರೇಷ್ಠರಂತೆ ಕಾಣುತ್ತಾರೆ, ಪೂಜಿಸಲ್ಪಡುತ್ತಾರೆ. ಅಹಂಕಾರಾದಿ ನಿರ್ಮುಕ್ತ. ಹೀಗೆ ಮಾಡಲು ಅಹಂಕಾರ ಇರಬಾರದು, ಅಂಥವರಿಂದ ಮಾತ್ರ ಸಾಧ್ಯ. ಅಹಂಕಾರಾದಿ ನಿರ್ಮುಕ್ತ. ಅಂಥವರು ಇಂದು ಮುಂದು ಎಂದೆಂದು ಯಹ ಜೀವತಿ ಸ ಜೀವತಿ. ಯಾರು ಬದುಕಿರುತ್ತಾರೆಯೋ ಅವರು, ಎ ಪರ್ಸನ್ ವಿತೌಟ್ ಈಗೋ ಈಗೋಟಿಸಮ್ lives for a long time. ರಾಮನಾಮೇ ಸತಿ ಸೀತಾ ದುಃಖೇಪಿ ಪತಿಚಿಂತಿತಾ ಸುಖ ದುಃಖಾದಿ ನಿರ್ಮುಕ್ತಃ ಮುಮುಕ್ಷುರಿತ್ಯಭಿಧೀಯತೆ. Wife Sita is praying Rama during his crisis or difficulty. Those who are out of pain and pleasure are called salvation or liberated souls. ರಾಮನಾಮೇ ಸತಿ ಸೀತಾ. ಎಂತಹ ದುಃಖದಲ್ಲಿ, ಎಂತಹ ಕಷ್ಟದಲ್ಲಿ, ಮಳೆ, ಬಿಸಿಲು, ಚಳಿ, ಅಶೋಕವನದಲ್ಲಿ ರಾವಣನ ಪೀಡೆ, ರಾಕ್ಷಸಿಯರ ಪೀಡೆ ಎಲ್ಲ ಇದ್ದರೂ ಕೂಡ ಅವಳು ಸೀತೆಯು ತನ್ನ ಪತಿಯಾದ ರಾಮನ ಧ್ಯಾನದಲ್ಲಿಯೇ ಲೀನರಾಗಿದ್ದಳು. ಅವಳಿಗೆ ಸುಖ ದುಃಖ ಯಾವುದೇ ರೀತಿಯ ವ್ಯತ್ಯಾಸ ಆಗುತ್ತಿರಲಿಲ್ಲ. ಏಕಮೇವ ಜಪ, ಒಂದೇ ಒಂದು ಜಪ ಅಂದರೆ ರಾಮನಾಮ. ಸುಖ ದುಃಖಾದಿ ನಿರ್ಮುಕ್ತ. ಸುಖ ದುಃಖ ಎಲ್ಲದರಿಂದ ನಿರ್ಮುಕ್ತರಾದವ್ರನ್ನ ಮುಮುಕ್ಷುಗಳು, ಮೋಕ್ಷಾರ್ಥಿಗಳು ಎಂದು ಕರೆಯುತ್ತಾರೆ. ಶ್ಲೋಕತ್ರಯಂ ಮಯಾ ದತ್ತಂ ವಾಲ್ಮೀಕಿ ಪಾದಪಂಕಜಂ ರಚಿತಂ ತಸ್ಯ ಮಾರ್ಗೇಣ ಅರ್ಪಿತಂ ರಾಮಪಾದುಕೆ. 3 stanzas are written on the feet of Valmiki on his birthday tomorrow. It is dedicated to Rama's feet. Based on Valmiki's way,
ಆರ್ ಹಿಸ್ ಸೌಂಡ್. ಶ್ಲೋಕತ್ರಯಂ ಮಯಾ ದತ್ತಂ, 3 ಶ್ಲೋಕವನ್ನು ನೀಡಲಾಗುತ್ತಿದೆ. ವಾಲ್ಮೀಕಿಯೇ ಪಾದಪಂಕಜಂ, ವಾಲ್ಮೀಕಿಯ ಪಾದಪಂಕಜಗಳಿಗೆ ನೀಡುತ್ತಿದ್ದೇನೆ. ರಚಿತಂ ತಸ್ಯ ಮಾರ್ಗೇಣ, ವಾಲ್ಮೀಕಿ ಯಾವ ರೀತಿ ಶ್ಲೋಕಗಳನ್ನು ರಚಿಸಿ ನೀತಿಯನ್ನು ಜನರಿಗೆ ಹೇಳಿದರೋ, ರಾಮಾಯಣವನ್ನು ಬರೆದರೋ, ಅದೇ ದಾಟಿಯಲ್ಲಿ ಅರ್ಪಿತಂ ರಾಮಪಾದಕ್ಕೆ, ರಾಮನ ಪಾದುಕೆಗಳಿಗೆ 4 ಶ್ಲೋಕಗಳನ್ನು ಅರ್ಪಿಸುತ್ತಿದ್ದೇವೆ. ಸಜ್ಜನಾಯ ಸ್ವಸಂಸ್ಕಾರಂ ತತ್ಕ್ಷಣೇ ಉಪಜಾಯತೆ, ನೈವ ಸಾಧ್ಯಂ ತದಾಚಾರಂ ದುರ್ಜನ್ಮೇ ಮದಪೂರಿತಂ. For soft-cornered personality generates soon during the crisis, but nobility is impossible to those who have egotism. ಸಜ್ಜನಾಯ ಸ್ವಸಂಸ್ಕಾರಂ ತತ್ಕ್ಷಣೇ ಉಪಜಾಯತೆ. ಒಳ್ಳೆಯ ಸಂಸ್ಕಾರ ಇರುವವರಿಗೆ, ಸಜ್ಜನರಿಗೆ ಕಷ್ಟ ಎಂದರೆ ಸಾಕು ಮನಸ್ಸು ಕರಗಿ ಹೋಗುತ್ತದೆ. ನೈವ ಸಾಧ್ಯಂ ತದಾಚಾರಂ, ಇಂತಹ ಒಳ್ಳೆಯ ಸಂಸ್ಕಾರಗಳು ದುರ್ಜನ್ಮೆ ಮದಪೂರಿತಂ, ಮದಪೂರಿತವಾದ ದುರ್ಜನರಿಗೆ, ದುರ್ಜನ್ಮಧಾರಿಗಳಿಗೆ ಸಾಧ್ಯವೇ ಇಲ್ಲ. ಅವರು ಯಾವಾಗಲೂ ಕ್ರೂರಿಗಳಾಗಿ ಇರುತ್ತಾರೆ. ದುಶ್ಚಟಂ ದುರಹಂಕಾರಂ ಕರ್ಮಾದೇವ ಪ್ರವರ್ತತೆ, ದುಷ್ಟಕೂಟೆ ಪ್ರಕರ್ಷೇತ ಅವಿಷೇಣಾಗ್ನಿವರ್ಧನಂ. ಬ್ಯಾಡ್ ಹ್ಯಾಬಿಟ್ಸ್, ego, etc. originates by birth. It will increase with the bad relationship, like ghee will increase the fire. ದುಶ್ಚಟಂ ದುರಹಂಕಾರಂ ಕರ್ಮಾದೇವ ಪ್ರವರ್ತತೆ, ದುಶ್ಚಟ ದುರಹಂಕಾರಗಳು ಅವರವರ ಕರ್ಮಫಲದಿಂದಲೇ ಉಂಟಾಗುತ್ತದೆ. ಅಂಥವರು ದುಷ್ಟಕೂಟದಲ್ಲಿಯೇ ಸೇರಿಕೊಳ್ಳುತ್ತಾರೆ ಮತ್ತು ಇನ್ನೂ ಹೆಚ್ಚು ಪ್ರಕಾಶಿಸುತ್ತಾರೆ. ಹೇಗೆಂದರೆ ಅಗ್ನಿಗೆ ಹಾಕಿದ ತುಪ್ಪದಂತೆ ಇನ್ನೂ ಹೆಚ್ಚು ಅಗ್ನಿಯು ಪ್ರವಹಿಸುವಂತೆ ದುಷ್ಟರು ದುಷ್ಟರೇ ಆಗುತ್ತಾರೆ. ಅವರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡಲು ಸಾಧ್ಯವೇ ಇಲ್ಲ. ಅಲ್ಪಜ್ಞಾನಾದ ಸಂಬದ್ಧ ಕುಜ್ಞಾನಾತ್ ಕೂಟವಿಸ್ತರಂ, ವಿಜ್ಞಾನಮಪಿ ದೌರ್ಭಾಗ್ಯಂ ದುರ್ಜನೆ ಶಿಷ್ಟನಾಶನಂ. Less intelligent is dangerous even with bad friendship and bad ideas. Sometimes even the sound knowledge of science is not good for the society, and he will ruin and destroy the good people. ಅಲ್ಪಜ್ಞಾನ ಅಸಂಬದ್ಧ, ಅಲ್ಪಜ್ಞಾನಿಯಾಗಿ ಅಸಂಬದ್ಧವಾಗಿರುವವನು ಕೆಟ್ಟ ಜ್ಞಾನದಿಂದ ಕುಜ್ಞಾನಾತ್ ಕೂಟವನ್ನು ವಿಸ್ತಾರ ಮಾಡಿಕೊಳ್ಳುತ್ತಾನೆ. ವಿಜ್ಞಾನಮಪಿ ದೌರ್ಭಾಗ್ಯಂ, ಅಲ್ಪ ಸ್ವಲ್ಪ ಜ್ಞಾನಿಯಾಗಿದ್ದರೂ ಕೂಡ ಅದು ಒಳ್ಳೆಯದಕ್ಕೆ ಉಪಯೋಗವಾಗುವುದಿಲ್ಲ. ದುರ್ಜನೆ, ಇಂತಹ ದುರ್ಜನರಿಂದ ಶಿಷ್ಟರೆಲ್ಲ ನಾಶವಾಗುತ್ತಾರೆ. ದೂರೇ ದರ್ಶನ ಸೌಂದರ್ಯಂ ಸಾಮೀಪ್ಯೇ ನಿಜ ದುಃಖದ, ಆರಂಭೆ ಅತಿ ಸಂತೋಷಃ ತದಂತೆ ಶಾಂತಿ ನಾಶನಂ. Distance lends enchantment and bad with adjacent. Initially interesting, then it is come to the nearest place, or when it comes to adjacent, that leads to pain and anxiety. ದೂರದರ್ಶನ ಸೌಂದರ್ಯಂ, ಯಾವಾಗಲೂ ದೂರದಲ್ಲಿರುವ ವಸ್ತುಗಳು ಸೌಂದರ್ಯವನ್ನು ಕೊಡುತ್ತವೆ. ಅವುಗಳು ಪಕ್ಕಕ್ಕೆ ಬಂದರೆ ಅಥವಾ ನಾವೇ ಅಲ್ಲಿಗೆ ಹೋದರೆ ನಿಜವಾಗಿ ಅದು ದುಃಖದಾಯಕವಾಗಿದೆ. ದೂರದಲ್ಲಿರುವಾಗ ಅತಿ ಸಂತೋಷವಾಗುತ್ತದೆ. ಅದು ನಮ್ಮ ಬಳಿಗೆ ಬಂದಾಗ, ನಮ್ಮ ಜೊತೆಗೇ ಬಂದಾಗ ಶಾಂತಿ ನಾಶನವಾಗುತ್ತದೆ. ಅದಂತೆ ಶಾಂತಿ ನಾಶನಂ. ದುಷ್ಟ ಸಮೃದ್ಧಿಕೋ ಹೇತು ಕೇವಲಂ ಸಂತಪೀಡನಂ, ಪ್ರಾರಬ್ಧಂ ಸಂಚಿತಾ ಮೂಲಂ ಭೋಕ್ತವ್ಯಂತು ನಿರಂತರಂ. ವೈ ಡು ಬ್ಯಾಡ್ ಪೀಪಲ್ ಒರಿಜಿನೇಟ್? ಇಟ್ ಈಸ್ ಓನ್ಲಿ ಟು trouble the brilliant people. It is all because of our bad fortune and bad time. ದುಷ್ಟ ಸಮೃದ್ಧಿ, ದುಷ್ಟರು ಹೆಚ್ಚಾಗಲು ಕೋಹೇತು, ಕಾರಣವೇನು? ಕೇವಲಂ ಸಂತಪೀಡನಂ, ಒಳ್ಳೆಯವರು ಸುಮ್ಮನಿರುವುದು ಮತ್ತು ಅವರಿಗೆ ಹಿಂಸೆ ಕೊಡುವುದು. ಅವರಿಗೆ ಹಿಂಸೆ ಕೊಡುತ್ತಾ ಕೊಡುತ್ತಾ ದುಷ್ಟರು ಬೆಳೆಯುತ್ತಾರೆ. ಇದೆಲ್ಲ ಪ್ರಾರಬ್ಧವು ಸಂಚಿತಾ ಮೂಲಂ, ನಮ್ಮ ಪ್ರಾರಬ್ಧ ಕರ್ಮಗಳಿಂದ
ಭೋಕ್ತವ್ಯಂತ ನಿರಂತರಂ, ಇದನ್ನು ಅನುಭವಿಸಲೇಬೇಕು. ಅಹಂಕಾರ ಅರ್ಜಿತ ಸಂಪತ್ ದುರಹಂಕಾರೇಣ ನಾಶನಂ, ನಿರಹಂಕಾರಾರ್ಜಿತ ವೃದ್ಧಿ ಧನ್ಯ ಸತ್ಯ ಸನಾತನಂ. ಪ್ರಾಪರ್ಟಿ earned by cruelty will be ruin with cruelty only. Property earned not by cruelty will be useful for a long time. ಅಹಂಕಾರಾರ್ಜಿತ ಸಂಪತ್ತು, ಅಹಂಕಾರದಿಂದ ಆರ್ಜಿಸಿದ ಸಂಪತ್ತು ದುರಹಂಕಾರೇಣ ನಾಶನಂ, ದುರಹಂಕಾರದಿಂದ ನಾಶನವಾಗುತ್ತದೆ. ಅದರಿಂದ ಕ್ರೌರ್ಯ ಬೆಳೆದು ಎಲ್ಲರನ್ನೂ ನಾಶ ಮಾಡುತ್ತಾನೆ. ನಿರಹಂಕಾರದಿಂದ ಆರ್ಜಿಸಿದ ಸಂಪತ್ತು ಅಭಿವೃದ್ಧಿ ಧನ್ಯ, ಅದೇ ಸತ್ಯ, ಅದೇ ಸನಾತನ. ನಿತ್ಯ ನೂತನವಾಗಿ 4 ಜನಕ್ಕೆ ದಾನ ಮಾಡಿ ಧರ್ಮ ಮಾಡಿ ಆ ಸಂಪತ್ತನ್ನು ಸದುಪಯೋಗ ಮಾಡುತ್ತಾನೆ. ಸಂಸ್ಕೃತಿಂ ವಿಕೃತಿಂ ವಿದ್ಯಾ ದ್ವಿಧಾ ರೂಪೇಣ ಸಂಸ್ಥಿತ. ಸಂಸ್ಕೃತಿ ಸದ್ಗತಿ ಮೋಕ್ಷ, ವಿಕೃತಿರ್ವಿಶ್ವನಾಶನಂ. There are 2 types of education. One is civilized, another is uncivilized. Civilization leads to salvation, the uncivilization leads to cruelty. ಸಂಸ್ಕೃತಿಂ ವಿಕೃತಿಂ ವಿದ್ಯಾ, ವಿದ್ಯೆಯು ಸಂಸ್ಕೃತಿ ಮತ್ತು ವಿಕೃತಿ ಎರಡು ರೂಪದಲ್ಲಿರುತ್ತದೆ. ದ್ವಿಧಾರೂಪೇಣ ಸಂಸ್ಥಿತ, 2 ರೂಪದಲ್ಲಿ ಕಾಣಿಸುತ್ತದೆ. ಸಂಸ್ಕೃತಿಯಿಂದ ಸದ್ಗತಿ ಮತ್ತು ಮೋಕ್ಷ ಉಂಟಾದರೆ, ವಿಕೃತಿಯಿಂದ ವಿಶ್ವನಾಶನ, ವಿದ್ಯಾವಂತರೇ ವಿಶ್ವನಾಶಕ್ಕೆ ಕಾರಣವಾಗುತ್ತಾರೆ. ವಿಕೃತಿ ವಿಶ್ವನಾಶನಂ. ಸಂಸ್ಕೃತಿ ಸದ್ಗತಿ ಮೋಕ್ಷ. ಸಂಸ್ಕೃತಿಯಿಂದ ಸಂಸ್ಕಾರ ರೂಪದ ವಿದ್ಯೆ ಮೋಕ್ಷವನ್ನು ಕೊಟ್ಟರೆ, ಸಂಸ್ಕಾರವಿಲ್ಲದ ವಿದ್ಯೆ ವಿಶ್ವನಾಶಕ್ಕೆ ಕಾರಣವಾಗುತ್ತದೆ. ಸಂಸ್ಕೃತಿ ವರ್ಧತೆ ಸರ್ವಂ ಸದಾ ಲೋಕ ಸನಾತನಂ. ಆತ್ಮೋದ್ಧಾರಂಚ ಔನ್ನತ್ಯಂ ವರ್ಧತೆ ಚ ಪರಂಪರಾಂ. ಕಲ್ಚರ್ಡ್ ಸೊಸೈಟಿ ರೈಸಸ್ ಆರ್ ರಿನೈಸಾನ್ಸ್ ನ್ಯೂ ಜನರೇಷನ್ಸ್, and cultured will brightens the soul and raises the traditions. ಸಂಸ್ಕೃತಿ ವರ್ಧತೆ ಸರ್ವಂ, ಸಂಸ್ಕೃತಿ ಎಲ್ಲವನ್ನೂ ಹೆಚ್ಚಿಸುತ್ತದೆ. ಸದಾ ಲೋಕ ಸನಾತನಂ, ಸನಾತನವಾದ ಸರ್ವಲೋಕವನ್ನು ಯಾವಾಗಲೂ ಬೆಳಗುತ್ತದೆ. ಆತ್ಮೋದ್ಧಾರಂಚ ಔನ್ನತ್ಯಂ, ಅದು ಉನ್ನತಿಗೆ ಮತ್ತು ಆತ್ಮೋದ್ಧಾರಕ್ಕೆ ಕಾರಣವಾಗುತ್ತದೆ. ವರ್ಧತೆ ಚ ಪರಂಪರಾಂ, ಸಮೃದ್ಧಿಯನ್ನು ಸಂಸ್ಕೃತಿಯನ್ನು ವರ್ಧತೆ ಹೆಚ್ಚಿಸುತ್ತದೆ ಮತ್ತು ಒಳ್ಳೆಯ ಸಂಸ್ಕಾರವಂತ ಪ್ರಜೆಗಳ ಪರಂಪರೆಯನ್ನು ಸಹ ಅಭಿವೃದ್ಧಿಪಡಿಸುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಸಕಲಂ ಸ್ವಾರ್ಥಭೋಗಾಯ ಯಃ ಕರೋತಿ ದಿನಂ ಪ್ರತಿ ಅಲ್ಪಕಾಲೇ ಸನಶ್ಯಂತಿ ಸಾಂಕ್ರಮ್ಯೇ ದುರ್ಜನದಪಿ. Those who does everything for selfishness every day, that is for a short period of time, and will suffer with a bad circle, or sometimes die with different types of diseases. ಸಕಲಂ ಸ್ವಾರ್ಥಬೋಧಾಯ, ಎಲ್ಲವೂ ಸ್ವಾರ್ಥಕ್ಕೋಸ್ಕರ, ಭೋಗಕ್ಕೋಸ್ಕರ. ಯಹ ಕರೋತಿ ದಿನಂ ಪ್ರತಿ, ಪ್ರತಿದಿನವೂ ಸ್ವಾರ್ಥ, ಭೋಗ, ಮಜಾ ಯಾರು ಮಾಡ್ತಿರ್ತಾರೋ ಅಂಥವರು ಅಲ್ಪಕಾಲೇ ಸನಶ್ಯಂತಿ, ಸದ್ಯದಲ್ಲಿ ಅವರು ರೈಟ್ ಹೇಳ್ತಾರೆ, ಐದರ ಸಾಂಕ್ರಾಮಿಕ ರೋಗದಿಂದ ಅಥವಾ ಅವರವರೇ ದುರ್ಜನರ ಹೊಡ್ಕೊಂಡು ಸಾಯ್ತಾರೆ. ಸಕಲಂ ಸ್ವಾರ್ಥಭೋಗಾಯ, ಸ್ವಾರ್ಥಕ್ಕೆ ಎಲ್ಲವನ್ನು ಮಾಡ್ತಿರೋರು ಒಂದಲ್ಲ ಒಂದು ದಿವಸ ಒಳ್ಳೆ ರೀತಿಯಿಂದ ಸಾವು ಬರೋದಿಲ್ಲ, ಅವರಿಗೆ ಅನುಭವಿಸಿ ಸಾಯ್ತಾರೆ. ಸಫರ್ ವಿತ್ ಬ್ಯಾಡ್ ಸರ್ಕಲ್. ಸಕಲಂ ಪ್ರಾಪ್ಯ ಸತ್ಸಂಗಾತ್ ಖಾತ್ವಾತು ಪಶು ಪ್ರಾಣಿವತು.
Satam pidam durabhyase maranopi tathaiva cha. We get all the facilities due to the efforts of noble people. They do the work. They are popularly called first mover advantage. They work, dedicate, suffer like anything to give the nobility, to give the good things to the society. But the next generation, they come, next group will misuse all that facilities because they don't know the value of that. Like animals, they will have the tradition to trouble the good persons. Even in the life and death, their attitude is to disturb the others. ಸಕಲಂ ಪ್ರಾಪ್ಯ ಸತ್ಸಂಗಾತ್, ಒಳ್ಳೆಯವರು ಮಾಡಿದ ಪುಣ್ಯದ ಫಲದಿಂದ ಎಲ್ಲವನ್ನು ಪಡ್ಕೊಂಡು ಬಿಟ್ಟಿರ್ತಾರೆ. ಖಾತ್ವಾತು ಪಶು ಪ್ರಾಣಿವತು, ಪ್ರಾಣಿ ಪಕ್ಷಿಗಳು ಆದರೂ ಸ್ವಲ್ಪ ಕಡಿಮೆ ತಿಂತವೇನೋ, ಅದಕ್ಕಿಂತ ಜಾಸ್ತಿ ಬಕಾಸುರ, ಕುಂಭಕರ್ಣ, ರಾವಣ, ಶೂರ್ಪನಖಿ, ತಾಟಕಿ ಈ ಥರ ಚಾಯನ್ನ ತಿಂದು 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 ತೇಗ್ತಾರೆ. ಖಾತ್ವಾತು ಪಶು ಪ್ರಾಣಿವತು, ಪಶು ಪ್ರಾಣಿಗಳಂತೆ ತಿಂತಾರೆ. ಪಶು ಪ್ರಾಣಿಗಳಾದ್ರೂ ಹೊಟ್ಟೆ ತುಂಬದ ಮೇಲೆ ಸುಮ್ಮನೆ ಆಗ್ತಾರೆ, ಇವರು ಆಮೇಲೂ ತಿಂತಾರೆ. ಸತಾಂ ಪೀಡಾ ದುರಭ್ಯಾಸ, ತಿಂದಾದ್ಮೇಲೆ ಏನು ಪ್ರಾಣಿಗಳು ಸುಮ್ಮನೆ ಆಗ್ತವೆ, ಆದರೆ ಇವರು ಒಳ್ಳೆಯವರನ್ನ ಕಿರಿಕ್ ಮಾಡೋದು, ಕೀಟ್ಲೆ ಮಾಡೋದು. ಸತಾಂ ಪೀಡಾ ದುರಭ್ಯಾಸೆ, ಹೊಟ್ಟೆ ತುಂಬಿದ ಮೇಲೆ ಬೇರೆಯವರಿಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ. ಪ್ರಾಣಿಗಳಾದರೂ ಹೊಟ್ಟೆ ತುಂಬಿದ ಮೇಲೆ ಸುಮ್ಮನೆ ಕೂತ್ಕೋತವೆ. ಮರಣೋಪಿ ತಥೈವಚ, ಸಾಯೋ ತನಕಲೂ ಬಿಡಲ್ಲ ಅವ್ರನ್ನ. ಒಳ್ಳೆಯವ್ರನ್ನ ಪೀಡೆ ಕೊಟ್ಟು ಕೊಟ್ಟು ಹಿಂಸೆ ಕೊಟ್ಟು ಕೊಟ್ಟು ಅವರು ಒಳ್ಳೆಯವರ ಪೀಡೆಯನ್ನೇ ಅವರ ಅಭ್ಯಾಸವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಚ್ಚರವಿರಬೇಕು. ಪಾಪಂ ಸಜ್ಜನ ಪೀಡಾಂಚ ಸಂಪಾದಯತಿ ದುರ್ಜನಂ. ಪಾಪಂ ಸಜ್ಜನ ಪೀಡಾಯ ಸಂಪಾದಯತಿ ದುರ್ಜನ. ಪುತ್ರೇಣೈವ ಸದಾ ನಾಶಂ ಪ್ರಹ್ಲಾದಾತ್ ಪಿತೃನಾಶನಂ. Idiots earn the sin by troubling noble people, but in the end, nobody will trouble them except their family members, like Prahlada, who is the family member of Hiranyakashipu, and because of Prahlada only Hiranyakashipu killed. So others won't disturb, but the family members will definitely cut him into pieces. Should be extra careful. ಪಾಪಂ ಸಜ್ಜನ ಪೀಡಾಯ, ಸಜ್ಜನರ ಪೀಡೆಯಿಂದ ಪಾಪವನ್ನ ಸಂಪಾದಯತಿ ದುರ್ಜನ, ದುರ್ಜನರು ಸಂಪಾದಿಸಿಕೊಳ್ಳುತ್ತಾರೆ. ಪುತ್ರೇಣೈವ ಸದಾ ನಾಶಂ, ಬೇರೆಯವರು ಯಾರು ಇವರಿಗೆ ತೊಂದರೆ ಕೊಡೋಕೆ ಸಾಧ್ಯನೇ ಇಲ್ಲ. ಬಟ್ ಇನ್ ದ ಎಂಡ್ ನೋಬಡಿ ವಿಲ್ ಟ್ರಬಲ್, ಯಾರು ಒಂದು ತೊಂದರೆ ಕೊಡೋಕ್ಕಾಗಲ್ಲ, ಅಷ್ಟು ಸುಖವಾಗಿ ಬದುಕಿರ್ತಾರೆ. ಆದರೆ ಪ್ರಹ್ಲಾದಾತ್ ಪಿತೃನಾಶನಂ, ಹೇಗೆ ಪ್ರಹ್ಲಾದನು ಹಿರಣ್ಯಕಶಿಪು ಸಾವಿಗೆ ಕಾರಣ ಆಗುತ್ತಾನೋ ಹಾಗೆ ತಮ್ಮ ತಮ್ಮ ಮಕ್ಕಳು, ತಮ್ಮ ತಮ್ಮ ಫ್ಯಾಮಿಲಿ ಮೆಂಬರ್ಸಿಂದಲೇ ಇವರು ನಾಶ ಹೊಂದುತ್ತಾರೆ. ಕ್ರಿಮಿ ಕೀಟಾದಿ ಆರಂಭಂ ಪಶು ಮಾನವ ದೈವತಂ, ಸತ್ಸಂಗಾದೇವ ಸಮೃದ್ಧಿ ಕ್ರಮಶಃ ಮೋಕ್ಷ ಸಾಧನಂ. Personification starts from insects, then animals to human, and then supernatural beings. If we change our attitude step by step, we also can become supernatural. Aham Brahmasmi. ಕ್ರಿಮಿಕೀಟಾದಿ ಆರಂಭಂ, ನಮ್ಮ ಹುಟ್ಟು ಜನ್ಮ ಶುರುವಾಗಿದ್ದು ಕ್ರಿಮಿಕೀಟಗಳಿಂದ. ಕೀಟತ್ವ, ಪಶುತ್ವ, ನರತ್ವ, ದೇವತ್ವ. ಪಶುವಿಂದ ಆರಂಭವಾಗಿ ಮಾನವನಾಗಿ ದೇವ ಸ್ವರೂಪವನ್ನು ಪಡೆಯಲು ಸಾಧ್ಯ. ಯಾವಾಗ? ಸತ್ಸಂಗಾದೇವ ಸಮೃದ್ಧಿ, ಒಳ್ಳೆಯವರ ಸಂಪರ್ಕ ಮಾಡಬೇಕು, ಒಳ್ಳೆತನ ಬೆಳೆಸ್ಕೊಳ್ಬೇಕು. ಒಂದು ದಿವಸಕ್ಕೆ ಇದು ಬೆಳೆಯಲು ಸಾಧ್ಯವಿಲ್ಲ. ಒಂದು ಜನ್ಮಾಂತರಗಳಿಂದ ನಾವು ಬೆಳೆದು ಒಳ್ಳೆತನವನ್ನು ಬೆಳೆಸಿಕೊಂಡಾಗ ಕ್ರಮಶಃ ಕ್ರಿಮಿಯಿಂದ, ಕೀಟದಿಂದ, ಪಶುವಿನಿಂದ, ಮಾನವನಿಂದ ದೇವತ್ವವನ್ನು ಪಡೆದು ಮೋಕ್ಷ ಸಾಧನೆಯನ್ನು ಪಡೆದುಕೊಳ್ಳಬಹುದು. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರಾಗಬಹುದು. ಯಾವಾಗ? ಒಳ್ಳೆಯತನವನ್ನು ಬೆಳೆಸಿಕೊಂಡಾಗ. ಮಾಡೋದು ಅನಾಚಾರ, ಮನೆ ಬೃಂದಾವನ ಆದರೆ ಇನ್ನು ಕ್ರಿಮಿ ಆಗ್ತಾನೆ, ಕೀಟವಾಗ್ತಾನೆ, ಇನ್ನು ಪಶುವಾಗಿ ಹುಡ್ತಾನಷ್ಟೇ, ಇನ್ನೇನು ವ್ಯತ್ಯಾಸವಿಲ್ಲ. ಪರಪೀಡಿತ ದುಶ್ಶಕ್ತಿ ನೈವ ನಾಶಯತಿ ಸದಾ, ಪುತ್ರರೂಪೇಣ ಆಗತ್ಯ ಸ್ವಯಂ ಪೀಡಯತಿ ಪುನಃ. ಪೇನಿಂಗ್ ಟು ಅದರ್ ಪೀಪಲ್, ಪೇನಿಂಗ್ ಟು ಅದರ್ ನೋಬಲ್ಸ್ will not ruin. It will be regenerated
through their son or daughter, the pain bounce back to him from our own children. ಪರಪೀಡಿತ ದುಶ್ಶಕ್ತಿ ಬೇರೆಯವರನ್ನ ಹಿಂಸೆ ಕೊಟ್ಟು ಖುಷಿಪಟ್ಟಂತಹ ವ್ಯಕ್ತಿಯು ಒಂದಲ್ಲ ಒಂದು ದಿನ ಆ ನೊಂದ ವ್ಯಕ್ತಿಯ ಶಕ್ತಿಯು ನಾಶವಾಗಿರುವುದಿಲ್ಲ. ಆ ಶಕ್ತಿಯು ಪುತ್ರ ರೂಪದಲ್ಲಿ ಬಂದು ಸ್ವಯಂ ಪೀಡಯತಿ ಪುನಃ ಅವನನ್ನೇ ಪುನಃ ಪೀಡೆ ಕೊಡುತ್ತದೆ. ಮನುಷ್ಯ ಸಾಯಬಹುದು, ಶಕ್ತಿ ಸಾಯುವುದಿಲ್ಲ. ಆ ಶಕ್ತಿ ಪುನಃ ಪುತ್ರ ರೂಪಗಳಲ್ಲಿ ಬಂದು ನಮಗೆ ತೊಂದರೆ ಕೊಟ್ಟೇ ಕೊಡುತ್ತದೆ. ಅದರಿಂದ ಪರಪೀಡೆ ಮಾಡುವಾಗ ಎಚ್ಚರವಿರಬೇಕು. ಪೂರ್ವಜನ್ಮ ಕೃತಂ ಪುಣ್ಯಂ ಆಪ್ತರೂಪೇಣ ಲಭ್ಯತೆ, ತ್ರೈವ ಕೃತ ದುಷ್ಕೃತ್ಯಂ ಪುತ್ರರೂಪೇಣ ಪೀಡತೆ. ಅವರ್ ಆನೆಸ್ಟ್ ವರ್ಕ್ ಈಸ್ ರೀಫಂಡೆಡ್ by good friends, good circle. The indecent work will bounce back from our own children. ಪೂರ್ವಜನ್ಮ ಕೃತಂ ಪುಣ್ಯಂ, ಹಿಂದಿನ ಜನ್ಮದಲ್ಲಿ ನಾವು ಅಥವಾ ಯಾರಿಗಾದರೂ ನಾವು ಸಹಾಯ ಮಾಡಿದರೆ ಅದು ನಮಗೆ ಇನ್ನೊಬ್ಬರ ಮೂಲಕ ದೈವಂ ಮಾನುಷ ರೂಪೇಣ ಮನುಷ್ಯ ರೂಪದಲ್ಲಿ ಬಂದು ಇನ್ನೊಬ್ಬ ಫ್ರೆಂಡ್ ಮೂಲಕ ನಮಗೆ ಅದು ಪುನಃ ಬೌನ್ಸ್ ಬ್ಯಾಕ್ ವಾಪಸ್ ಆಗುತ್ತೆ. ಹಾಗೆ ತಥೈವ ಹಾಗೆಯೇ ಕೃತ ದುಷ್ಕೃತ್ಯ ಮಾಡಿದ ಕೆಟ್ಟ ಕೆಲಸವೂ ಕೂಡ ಮಗನ ರೂಪದಲ್ಲಿ ಬಂದು ಪೀಡೆ ಕೊಡಲು ಆರಂಭಿಸುತ್ತದೆ. ಬೇರೆಯವರು ಇವನನ್ನು ಪೀಡೆ ಕೊಡಲು ಸಾಧ್ಯವೇ ಇಲ್ಲ. ಆದರೆ ಅವನು ಮಾಡಿದ ಪಾಪ ಅವನ ಮಗನ ರೂಪದಲ್ಲಿ ಬಂದು ಪೀಡೆ ಕೊಟ್ಟೇ ಕೊಡುತ್ತದೆ. ಅವನ ಕಣ್ಣೀರು ಹಾಕಿಸುತ್ತದೆ. ಎಚ್ಚರವಿರಬೇಕು. ಕುಪುತ್ರೋ ವಾ ಸುಪುತ್ರೋ ವಾ ಪ್ರಾರಬ್ಧಾಯ ಜನ್ಮನ ಸತ್ಪುತ್ರೇಣ ಸತ್ಪುಣ್ಯೇನ ಸತ್ಪುತ್ರ ಪಾಪಾಯ ದುಷ್ಟಬಾಂಧವಾಃ. Good and bad children is based on our luck or our good thoughts. Noble work results in good traits, children, and vice versa. Bad work results in bad traits, children. ಕುಪುತ್ರೋವ ಸುಪುತ್ರೋವ, ಕೆಟ್ಟ ಮಗನೋ ಅಥವಾ ಒಳ್ಳೆಯ ಮಗನೋ, ಇದು ಪ್ರಾರಬ್ಧಾಯಚ ಜನ್ಮನ, ಜನ್ಮದಿಂದ ಪ್ರಾರಬ್ಧದಿಂದ ನಾವು ಹಿಂದೆ ಅಂದರೆ ಹಿಂದಿನ ಜನ್ಮ ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ಮಾಡಿದ ಅನಾಚಾರದಿಂದ ಅಥವಾ ಒಳ್ಳೆ ಕೆಲಸದಿಂದ ನಮಗೆ ಒಳ್ಳೆಯ ಮಗನೋ ಕೆಟ್ಟ ಮಗನೋ ಹುಟ್ಟುತ್ತಾನೆ. ಪುಣ್ಯೇನ ಸತ್ಪುತ್ರ, ಯಾವುದೋ ಒಬ್ಬರಿಗೆ ಸಹಾಯ ಮಾಡಿರ್ತೀರಿ, ಏನೋ ಒಂದು ಹೆಲ್ಪ್ ಮಾಡಿರ್ತೀರಿ, ಅದರಿಂದ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಪಾಪಾಯ ದುಷ್ಟ ಬಾಂಧವಾಃ, ಮಾಡಿದ ಅತ್ಯಾಚಾರ ಅನಾಚಾರ ಮೋಸಗಳಿಂದ ನಮ್ಮ ಬಂಧುಗಳು ನಮ್ಮ ಬಾಂಧವರು ಕೆಟ್ಟವರಾಗಿ ಹುಟ್ಟುತ್ತಾರೆ. ಕೆಟ್ಟ ಅಕ್ಕಪಕ್ಕದವರು, ಕೆಟ್ಟ ಮಕ್ಕಳು, ಕೆಟ್ಟ ಹೆಂಡತಿ, 3 ಜನ ಸಿಕ್ಬಿಟ್ರೆ ಅವನು ಎಂಥ ಕೋಟ್ಯಾಧೀಶ್ವರ ಆದರೂ ಕೂಡ ಪಾಪಾಯ ದುಷ್ಟ ಬಾಂಧವಾಃ, ದುಷ್ಟ ಬಂಧುಗಳಿಂದ ಅವನ ಪಾಪವು ಅವರ ಮೂಲಕ ಅನುಭವಿಸಲ್ಪಡುತ್ತದೆ. ಅತೀವ ಮಾಪ್ತತ್ವ ವಿನಾಶ ಹೇತೋ ಸಮಾಧಿ ಮಾಪ್ನೋತಿ ಸಮಿತ್ರ ಮೂಲಂ ಸೌಕಾರ್ಯಮಾರಂಭ ವಿಚಾರಧಾರ ಅಂತೆ ಅಗ್ನಿಜ್ವಾಲ ಅನಂತಕಾಲೇ. Very closeness is always dangerous because too much is always too bad. It will dig the grave soon. Initially it look like graceful, but then burns friendship in the long run. ಅತೀವ ಮಾಪ್ತತ್ವ ವಿನಾಶ ಹೇತು, ಅತಿಯಾದ ಆಪ್ತತ್ವ, ಅತಿಯಾದ ಫ್ರೆಂಡ್ಶಿಪ್ಪು ವಿನಾಶಕ್ಕೆ ಕಾರಣ ಆಗುತ್ತೆ. ಸಮಾಧಿ ಮಾಪ್ನೋತಿ ಸಮಿತ್ರ ಮೂಲಂ, ಒಳ್ಳೆಯ ಮಿತ್ರನ ಬುಡವನ್ನೇ ಅಲ್ಲಾಡಿಸಿ ಬಿಡುತ್ತದೆ, ಅದನ್ನು ಸಮಾಧಿ ಮಾಡಿಬಿಡುತ್ತದೆ. ಸಮಾಧಿ ಮಾಪ್ನೋತಿ, ಸಮಾಧಿ ಮಾಡುತ್ತದೆ. ಸಮಿತ್ರ ಮೂಲಂ, ಒಳ್ಳೆಯ ಫ್ರೆಂಡ್ಶಿಪ್ನ ಅತಿಯಾಗಿ ಹಚ್ಚಿಕೊಳ್ಳೋದ್ರಿಂದ, ಮೈಗೆ ಮುಖಕ್ಕೆ ಎಲ್ಲ ಕಡೆನೂ ಹಚ್ಕೊಳ್ಳೋದ್ರಿಂದ, ಅತಿಯಾಗಿ ಹಚ್ಕೊಳ್ಳೋದಂದ್ರೆ ತುಂಬ ಕ್ಲೋಸ್ ಆಗೋದು. ಸಮಾಧಿ ಮಾಪನೋತಿ ಸಮಿತ್ರ ಮೂಲಂ, ಮೂಲವನ್ನೇ ಅಲ್ಲಾಡಿಸಿ ಬಿಡುತ್ತದೆ. ಸೌಕರ್ಯಮಾರಂಭ ವಿಚಾರಧಾರ, ಸೌಕರ್ಯದಿಂದ ಶುರುವಾಗುತ್ತೆ ಇದು. ಒಂದು ಸಣ್ಣ ಹೆಲ್ಪ್ ಮಾಡ್ತಾನೆ, ಇನ್ನೇನು ಮಾಡ್ತಾ ಕ್ಲೋಸ್ ಆಗಿ ತುಂಬ ಕ್ಲೋಸ್ ಆಗಿಬಿಡ್ತಾರೆ. ಅವನು ವಿಚಾರಧಾರೆ, ಯಾರನ್ನೋ ಒಬ್ರು ಆಡ್ಕೋತಾರೆ, ಜೋಕ್ಸ್ ಮಾಡ್ತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಅದರಿಂದ ಫ್ರೆಂಡ್ಶಿಪ್ ಬೆಳೆದು ತುಂಬ ಕ್ಲೋಸ್ ಆಗಿಬಿಡ್ತೀವಿ. ಇದರಿಂದ ಪರಿಣಾಮ ಏನು? ಅನಂತ ಕಾಲದವರೆಗೆ ಅಂತೆ ಅಗ್ನಿಜ್ವಾಲ. ನಿನ್ನ ವೀಕ್ನೆಸ್ ಎಲ್ಲ ನನ್ನ ಫ್ರೆಂಡಿಗೆ ಗೊತ್ತಿರೋದ್ರಿಂದ
ಅಂತೆ ಅಗ್ನಿಜ್ವಾಲ. ನಿನ್ನನ್ನು ಹೇಗೆ ಆಟ ಆಡಿಸ್ಬೇಕು ಅಂತ ಅವನಿಗೆ ಗೊತ್ತು, ಅವನನ್ನು ಹೇಗೆ ಆಟ ಆಡಿಸ್ಬೇಕು ನಿಂಗೆ ಗೊತ್ತು. ನಿಮ್ಮಿಬ್ಬರೇ ಕಚ್ಚಾಡಿ ಕೊನೆಗೆ ಅನಂತ ಕಾಲದವರೆಗೆ ಅಗ್ನಿಯ ಜ್ವಾಲೆ ಕುದೀತಾ ಇರುತ್ತೆ. ಹೊರಗಡೆಯವರು ಬಂದು ನಮ್ಮನ್ನು ನಾಶ ಮಾಡಬೇಕಾಗಿಲ್ಲ, ನಮ್ಮ ಫ್ರೆಂಡ್ಸೇ ನಮ್ಮನ್ನು ನಾಶ ಮಾಡ್ತಾರೆ. ಅತೀವ ಆಗಬಾರ್ದು, ಮಿತಿಯಲ್ಲಿದ್ರೆ ಚಂದ. ನೇತ್ರನಾಶಾಯ ತದ್ವ್ಯರ್ಥಂ ಜಗತಃ ಪರಿಕಲ್ಪನಂ ತಥೈವ ಶತ್ರುಮಿತ್ರತ್ವಂ ಸಂಬಂಧೇ ಸ ನಿಯಂತ್ರಿತಂ. Very tiny particles are not found, even the eye is vanished. If you don't have the eye, we can't see anything. Similarly, friendship and enmity is not found when the relationship is gone. ನೇತ್ರನಾಶಾಯ ತದ್ವ್ಯರ್ಥಂ ಜಗತಃ ಪರಿಕಲ್ಪನಂ. ಇಡೀ ಪ್ರಪಂಚವನ್ನೇ ನೋಡ್ತೀನಿ ಅನ್ನೋ ಯೋಚನೆ ಸಹಜ, ಆದರೆ ಕಣ್ಣೇ ಇಲ್ಲದಿದ್ರೆ ಏನು ನೋಡೋದು? ಅದೇ ರೀತಿ ಶತ್ರುತ್ವ ಮಿತ್ರತ್ವ ಎಲ್ಲವೂ ಕೂಡ ಇರಬೇಕು. ಎಷ್ಟಕ್ಕಿರಬೇಕು ಅಷ್ಟಕ್ಕಿರಬೇಕು. ಸಂಬಂಧೇ ಸ ನಿಯಂತ್ರಿತಂ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ನಿಯಂತ್ರಿತವಾಗಿರುತ್ತೆ. ಆದ್ದರಿಂದ ಯಾವುದನ್ನು ಅತಿ ಮಾಡಿಕೊಳ್ಳದೆ ತಥೈವ ಶತ್ರು ಮಿತ್ರತ್ವಂ, ಶತ್ರುತ್ವ ಇರಲಿ ಮಿತ್ರತ್ವ ಇರಲಿ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡಿದ್ರೆ ಸಂಬಂಧೇ ಸ ನಿಯಂತ್ರಿತಂ. ಸಿಮಿಲರ್ಲಿ ಫ್ರೆಂಡ್ಶಿಪ್ ಆ್ಯಂಡ್ ಎನಿಮಿಟಿ ಈಸ್ ನಾಟ್ ಫೌಂಡ್ ವೆನ್ ದ ಒಳ್ಳೆಯ ಸಂಬಂಧ ಇಲ್ಲದಿದ್ದರೆ ರಿಲೇಷನ್ಶಿಪ್ ಈಸ್ ಗಾನ್. ಒಳ್ಳೆಯ ಸಂಬಂಧ ಇಲ್ಲದಿದ್ದರೆ ನೀವು ಯಾವ ಮಿತ್ರನೂ ಉಪಯೋಗ ಇಲ್ಲ, ಶತ್ರುನೂ ಉಪಯೋಗ ಇಲ್ಲ, ಯಾರಿಂದಲೂ ಉಪಯೋಗ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೂಕ್ಷ್ಮ ಆರಂಭಕಾಲೇಶು ಧಾವಾಗ್ನೇಸ್ತದನಂತರಂ ಮಿತ್ರತ್ವಂ ಅಥವಾ ಶತ್ರು ಮೌನಮಾಧಾರ್ಯ ಜೀವನಂ. ಇನಿಷಿಯಲಿ ದ ಸ್ಮಾಲ್ ಡಿಫರೆನ್ಸ್ is a spark, but slowly spreads. Similarly, friendship and enmity spreads like fire. So what is the alternative? So better to be silent. ಸೂಕ್ಷ್ಮ ಆರಂಭ ಕಾಲೇಶು, ಆರಂಭ ಕಾಲದಲ್ಲಿ ಸಣ್ಣದು ಅಂತ ಅನಿಸುತ್ತೆ, ನಂತರ ಧಾವಾಗ್ನಿಯಾಗಿ ಅದು ಬೆಳೆಯುತ್ತೆ. ಮಿತ್ರತ್ವಂ ಅಥವಾ ಶತ್ರು, ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಶತ್ರುತ್ವ ಇರ್ಬೋದು. ಮೌನಮಾಧಾರ್ಯ ಜೀವನಂ, ಆದ್ದರಿಂದ ಸಾಧ್ಯವಾದಷ್ಟು ಮೌನವಾಗಿರುವುದೇ ಜೀವನ. ಮೌನವಾಗಿದ್ದಷ್ಟು ಬೇಕಾದಕ್ಕೆ ಮಾತ್ರ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕಿಟ್ಟು ಮೌನವಾಗಿರುವುದೇ ಮೌನಿನ ಕಲಹೋ ನಾಸ್ತಿ. ಮೌನವಾಗಿರುವುದು ಎಲ್ಲ ರೀತಿಯಿಂದಲೂ ಉತ್ತಮವಾದ ಚಿಂತನೆ. ಮಿತ್ರತ್ವಮೇವ ಶತ್ರುತ್ವಂ ಗತಿರೇವ ಹಿ ಕಾರಣಂ. ಆರಂಭೆ ಅತಿ ಮಿತ್ರತ್ವಂ ಅಂತೆ ಶತ್ರುತ್ವ ಜೀವನೆ. ಇನ್ ದ ಕೇಸಸ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಎನಿಮಿಟಿ, the momentum matters, the time matters. Initially the speed of the relation is fast, then it will ruin or destroy in a high speed in the end. ಮಿತ್ರತ್ವಮೇವ ಶತ್ರುತ್ವಂ. ಶತ್ರುಗಳು ಯಾರು? ಯಾರು ತುಂಬ ಮಿತ್ರರಾಗಿರ್ತಾರೋ ಅವರೇ ನಮಗೆ ಶತ್ರುಗಳು. ಆರಂಭೆ ಅತಿ ಮಿತ್ರತ್ವಂ ಗತಿರೇವ ಹಿ ಕಾರಣಂ. ಅಂದರೆ ಗತಿ ಅಂದರೆ ಕಾಲಗತಿ. ಟೈಮ್ ಮ್ಯಾಟ್ರಸ್, ಮೊಮೆಂಟಮ್ ಮ್ಯಾಟ್ರಸ್, ಬಿಹೇವಿಯರ್ ಮ್ಯಾಟ್ರಸ್. ರಾಜ ಕಾಲಸ್ಯ ಕಾರಣಂ. ರಾಜ ಆಯಾ ಕಾಲದ ಮೇಲೆ ಅವನು ರಾಜ ಬದಲಾಯಿಸ್ಕೊತಾ ಹೋಗ್ತಾನೆ ಮನಸ್ಸನ್ನು. ಮಿತ್ರತ್ವ ಇರ್ಬೋದು, ಶತ್ರುತ್ವ ಇರ್ಬೋದು. ಗತಿರೇವ ಹಿ ಕಾರಣಂ. ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ, ಬಿ ಪಿ ಜಾಸ್ತಿ ಇದ್ರು ಒಂಥರ, ಬಿ ಪಿ ಕಡಿಮೆ ಇದ್ರು ಒಂಥರ. ಅದರಿಂದ ಟೈಮ್ ಮ್ಯಾಟ್ರಸ್. ಆರಂಭೆ ಅತಿ ಮಿತ್ರತ್ವಂ ಅಂತೆ ಶತ್ರುತ್ವ ಜೀವನೆ. ಯಾರು ಅತಿಯಾದ ಮಿತ್ರತ್ವವನ್ನು ಆರಂಭದಲ್ಲಿಯೇ ಶುರು ಮಾಡಿಕೊಳ್ಳುತ್ತಾನೋ ಅವನಿಗೆ ಅಂತ್ಯದಲ್ಲಿ ಶತ್ರುತ್ವವೇ ಜೀವನವಾಗುತ್ತದೆ. ಎಚ್ಚರವಿರಬೇಕು. ಕ್ಲಿಷ್ಟಂ ಆರಂಭ ಮಿತ್ರತ್ವಂ ಅನಾಯಾಸೇನ ಶತ್ರುತ್ವಮತಿ ದ್ವೇಷಾಯ ಸದಾ ದಹತಿ ಸಂತತಂ. ಮೇಕಿಂಗ್ ಫ್ರೆಂಡ್ಶಿಪ್ ಈಸ್ ವೆರಿ ಡಿಫಿಕಲ್ಟ್. Slowly we'll get the friends, but hatred is so faster. Hatred results in anxiety and always burns. ಕ್ಲಿಷ್ಟ ಆರಂಭ ಮಿತ್ರತ್ವಂ. ಯಾರನ್ನೂ ತತ್ಕ್ಷಣದಲ್ಲಿ ಫ್ರೆಂಡ್ಶಿಪ್ ಆಗೋದಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕು. ಅದು ರಾಮನಿಗೆ ಮಾತ್ರ ಸಾಧ್ಯ, ಸ್ಮೈಲ್ ಕೊಟ್ಬಿಟ್ಟು ಮಾತಾಡ್ಸೋಕ್ಕೆ. ಅಷ್ಟು ಬೇಗ ಯಾರೂ ಮಿತ್ರತ್ವ ಆಗಲ್ಲ. ಮದ, ಅಹಂಕಾರಗಳು, ಜ್ಞಾನಮದ, ವಯೋಮದ, ವಿದ್ಯಾಮದ, ಧನಮದ ಮದಗಳಿಂದ ನಾವು ಹೆಚ್ಚು ಬೇಗ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಕ್ಲಿಷ್ಟಂ ಕಷ್ಟಂ ಆರಂಭ ಮಿತ್ರತ್ವಂ. ಆರಂಭದಲ್ಲಿ ಮಿತ್ರತ್ವ ಆಗೋದು ಭಾರಿ ಕಷ್ಟ. ಆದರೆ ಒಂದ್ಸಲ ಮಿತ್ರತ್ವ ಆದಮೇಲೆ ಶತ್ರುತ್ವ ಆಗೋದು ತುಂಬ ಸುಲಭ. ಅನಾಯಾಸೇನ ಶತ್ರುತ. ಆಯಾಸವೇ ಇಲ್ಲದೆ ಶತ್ರುತ್ವ ಬೆಳೆಯುತ್ತೆ.
ಶತ್ರುತ್ವ ಮತಿದ್ವೇಷಾಯ, ಶತ್ರುತ್ವ ಬೆಳೆಯೋದಕ್ಕೆ ದ್ವೇಷವೇ ಮುಖ್ಯ ಕಾರಣ. ಸದಾ ದಹತಿ ಸಂತತಂ, ಅದು ಯಾವಾಗಲೂ ನಮ್ಮನ್ನು ಸುಡುತ್ತಲೇ ಇರುತ್ತದೆ. ಅಗ್ರೇಸರಸ್ಯ ಅಜ್ಞಾನಂ ಸುಕಾರ್ಯಂ ನಾಶಕಾರಣಂ, ಧನಧಾನ್ಯ ಸುಸಮೃದ್ಧಿ, ಧನಧಾನ್ಯ ಸಮೃದ್ಧಿಸ್ತು ಕ್ಷಣೇನೈವ ವಿನಶ್ಯತಿ. ಎ ಸ್ಮಾಲ್ ಮಿಸ್ಟೇಕ್ ಆರ್ ಲೇಜಿನೆಸ್ ಆಫ್ ಎ ಲೀಡರ್ kills overall performance of everybody. He may spoil all property, produce, funds, etc. very soon. ಅಗ್ರೇಸರಸ್ಯ ಅಜ್ಞಾನಂ, ಲೀಡರ್ನ ಸಣ್ಣ ಅಜ್ಞಾನದಿಂದ ಪುಣ್ಯಾತ್ಮರು ಮಾಡಿದ ಎಲ್ಲ ಕೆಲಸಗಳು ನಾಶವಾಗಿ ಹೋಗುತ್ತವೆ. ಸುಕಾರ್ಯಂ ನಾಶಕಾರಣಂ, ಒಳ್ಳೆಯ ಕೆಲಸಗಳೆಲ್ಲ ನಾಶವಾಗಿ ಹೋಗುತ್ತವೆ. ಧನಧಾನ್ಯ ಸಮೃದ್ಧಿಸ್ತು, ಒಳ್ಳೆಯ ವ್ಯಕ್ತಿಗಳು ಬಂದು ಅಭಿವೃದ್ಧಿ ಮಾಡಿ ದೇಶವನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋದಾಗ್ಯೂ ಅಗ್ರೇಸರನ ಸಣ್ಣ ತಪ್ಪುಗಳಿಂದ ಕ್ಷಣೇನೈವ ವಿನಶ್ಯತಿ, ಕ್ಷಣದಲ್ಲಿ ಎಲ್ಲ ರೀತಿಯ ಉತ್ತಮವಾದ ಕಾರ್ಯಗಳು ನಾಶವಾಗಿ ಹೋಗುತ್ತವೆ. ಅಧಿಕಾರೇ ಸ್ಥಿತ ಮೂರ್ಖ ಅದೃಷ್ಟೇ ಜಾತ ರಾಕ್ಷಸ, ದಾಹೇನಾವೃತ ಯಜ್ಜೀವ ನಿಪಾತಯತಿ ಸತ್ಕುಲಂ. If a demon or a rakshasa by birth has the power or position, acts as greedy, and his greediness kills everything in the world. ಅಧಿಕಾರದಲ್ಲಿರುವ ಮೂರ್ಖ, ಅಧಿಕಾರೇ ಸ್ಥಿತ ಮೂರ್ಖ ಅದೃಷ್ಟೇ ಜಾತ ರಾಕ್ಷಸ, ಇವನು ರಾಕ್ಷಸನಾಗಿರ್ತಾನೆ, ಆದ ಅದೃಷ್ಟದಿಂದ ಅಧಿಕಾರ ಪಡ್ಕೊಂಡಿರ್ತಾನೆ. ಅದೃಷ್ಟೇ ಜಾತಃ ಸ ರಾಕ್ಷಸ, ದಾಹೇನಾವೃತ ಯಜ್ಜೀವ, ಅವನಿಗೆ ದಾಹಗಳು, ಅದ್ಬೇಕು ಇದ್ಬೇಕು, ಗ್ರೀಡಿ. ಮಹಾತ್ಮ ಗಾಂಧಿ ಸೆಡ್, God has given everything for the human need, but not given anything for the human greed. ದುರಾಸೆ ಬೆಳೆದು 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 ನಿಪಾತೇತಿ ಸತ್ಕುಲಂ, ಒಳ್ಳೆಯ ಸತ್ಕುಲ ಪ್ರಸೂತರಾದವ್ರನ್ನೆಲ್ಲ ನಿಪಾತೇತಿ ನಾಶ ಮಾಡುತ್ತಾನೆ. ಮಮ ಪುತ್ರಸ್ತು ಸರ್ವಜ್ಞ ಪರಂ ತ್ಯಕ್ತ್ವಾ ದ್ವಿಸಂಗತೌ ಸ್ವಬುದ್ಧಿ ನೈವ ಸಂಸ್ಕಾರಾತ್ ವಚೋ ವೃದ್ಧೇರ್ ಅನಾದರಂ. ಮೈ ಸನ್ ಈಸ್ ಎಕ್ಸಲೆಂಟ್ ಬಟ್ ಎಕ್ಸ್ಕ್ಲೂಡಿಂಗ್ two matters. First one is he himself don't know anything, and second one is he never follows the nobility, good words of the aged people or any other good people. ಮಮ ಪುತ್ರಸ್ತು ಸರ್ವಜ್ಞ, ನನ್ನ ಮಗ ಸರ್ವಜ್ಞ, ಆದರೆ ಎರಡು ವಿಷಯವನ್ನು ಬಿಟ್ಟು. ಪರಂ ತ್ಯಕ್ತ್ವ ದ್ವಿಸಂಗತವು, ಎರಡು ವಿಷಯಗಳಲ್ಲಿ ಇವನು ಯೋಗ್ಯನಲ್ಲ, ಆದರೆ ಎಲ್ಲ ವಿಷಯ ಗೊತ್ತು, ಅದೆರಡು ವಿಷಯ ಗೊತ್ತಿಲ್ಲ. ಯಾವುದು? ಸ್ವಬುದ್ಧಿರ್ನಯ ಸಂಸ್ಕಾರ. ಅವನಿಗೆ ಸ್ವಂತವಾಗಿ ಯಾವುದೇ ಅನುಭವ ಜ್ಞಾನ ಸ್ವಬುದ್ಧಿ ಅಂತೂ ಇಲ್ಲವೇ ಇಲ್ಲ. ಎರಡನೇದು ವಚೋ ವೃದ್ಧ, ವಯಸ್ಸಾದವರಾದ ಹಿರಿಯರ ಮಾತನ್ನು ಯಾವತ್ತೂ ಕೇಳೋದೇ ಇಲ್ಲ, ಅನಾದರ, ಆದರವೇ ಇಲ್ಲ, ಅವ್ರಿಗೆ ಗೌರವನೇ ಇಲ್ಲ. ಇನ್ಮೇಲೆ ಅವನು ಯಾವ ಸರ್ವಜ್ಞ ಅವನು? ಆದರೆ ಹೇಳ್ಕೊಳ್ಳೋದು ಹೇಗೆ? ಮಮ ಪುತ್ರಸ್ತು ಸರ್ವಜ್ಞ, ಎರಡು ವಿಷಯ ಬಿಟ್ಟು. ಯಾವುದು? ಸ್ವಬುದ್ಧಿರ್ನಯ ಸಂಸ್ಕಾರ, ವಚೋ ವೃದ್ಧೇರ್ ಅನಾದರಂ, ವೃದ್ಧರ ಅನಾದರ, ಮತ್ತೆ ಅವನಿಗೆ ಸ್ವಬುದ್ಧಿ ಇಲ್ಲದೆ ಇರೋದು. ಇಂತಹ ಸರ್ವಜ್ಞರು ದೇಶದಲ್ಲಿ ಇದ್ರೇನು ಸತ್ರೇನು. ಅಯೋಗ್ಯಮಧಿಕಾರಸ್ಥಂ ಜ್ಞಾನಿನ ಹಂತಿ ದುಷ್ಟತಾ, ದುರ್ಬುದ್ಧಿರೇವ ಸಮೃದ್ಧಿ ಸಮತಾ ಇತ್ಯುಪಚರ್ಯತೆ. When bad minister is in the position, he will spoil the nobility. Crookedness is by birth, and thinking that what he is doing itself is perfectly right and it leads to equality. ಅಯೋಗ್ಯಮಧಿಕಾರಸ್ಥಂ, ಅಧಿಕಾರದಲ್ಲಿ ಅಯೋಗ್ಯರು ಕೂತಿದ್ದರೆ, ಜ್ಞಾನಿನ ಹಂತಿ ದುಷ್ಟತಾ, ಜ್ಞಾನಿನಾಂ ಹಂತಿ ದುಷ್ಟತಾ, ಒಳ್ಳೆಯ ಜ್ಞಾನಿಗಳನ್ನು ಇವರು ನಾಶ ಮಾಡುತ್ತಾರೆ. ದುರ್ಬುದ್ಧಿರೇವ ಸುಬುದ್ಧಿ, ಕೆಟ್ಟ ಬುದ್ಧಿಯನ್ನೇ ಇವರು ಎಕ್ಸಾಗರೇಟ್ ಮಾಡಿ ತಾವು ಹೇಳೋದೇ ಸರಿ ಎಂಬುದಾಗಿ ನಿಂತುಕೊಳ್ತಾರೆ.
ಸಮತಾ ಇತ್ಯುಪಚರ್ಯತೆ. ತಾವು ಮಾಡೋದು ಯಾವುದೇ ರೀತಿ ತಪ್ಪಿಲ್ಲ, ಇದೇ ಸರಿಯಾದ ಮಾರ್ಗ, ಇದೇ ಈಕ್ವಾಲಿಟಿ, ಇದೇ ಸಮತೋಲನ, ಇದೇ ಸಮಾನತೆ ಎಂದು ಅವರು ಹೇಳುವುದನ್ನೇ 100 ಸಲ ಹೇಳಿ ಇಲ್ಲದಿರುವುದನ್ನು ಇದ್ದಂತೆ ತೋರಿಸಿ ದುರ್ಬುದ್ಧಿಯನ್ನೇ ಸಮೃದ್ಧಿ ಎಂದು ಹೇಳುತ್ತಾರೆ. ಚಿಂತನಂ ತತ್ರ ಕರ್ತವ್ಯ ತಂತ್ರಾಂಶೇ ಅತಿ ಸೂಕ್ಷ್ಮತಾ ವಾರಾಂತೆ ಸತು ಮುಕ್ತಾಯಂ ಸಂವರೇತು ಸಮರ್ಪಕಂ. ಸಂವರ ಅಂದರೆ ಎಲೆಕ್ಷನ್. We have to adopt modern research methodology to conduct elections silently, without disturbing anybody in the society, without disturbing anybody on the road. All kinds of elections should be finished within a week noiselessly. ಚಿಂತನಂ ತತ್ರ ಕರ್ತವ್ಯ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಜನ. ತಂತ್ರಾಂಶೇ ಅತಿ ಸೂಕ್ಷ್ಮತಃ. ಹೆಚ್ಚು ತಂತ್ರಜ್ಞಾನವನ್ನು ಬಳಸಿ ಸೂಕ್ಷ್ಮತೆಯಿಂದ ಸೈಲೆಂಟಾಗಿ ಯಾವುದೇ ಸದ್ದು ಗದ್ದಲ ಇಲ್ಲದೆ 1 ವಾರದಲ್ಲಿ ಮುಗಿಸಿಬಿಡಬೇಕು. ಸಂವರೇತು ಸಮರ್ಪಕಂ. ಸಂವರ ಅಂದರೆ ಎಲೆಕ್ಷನನ್ನು ಸಮರ್ಪಕವಾಗಿ 1 ವಾರದಲ್ಲಿ ಮುಗಿಸಿಬಿಟ್ರೆ ಇದರಿಂದ ದೇಶಕ್ಕೂ ಒಳ್ಳೆಯದು, ಖರ್ಚುಗಳು ಕಡಿಮೆ ಆಗುತ್ತೆ, ಬೇಗ ಕೆಲಸನೂ ಆಗುತ್ತೆ, ಮತ್ತು ಸಮಾಜಕ್ಕೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಆಗೋದಿಲ್ಲ. ನ ಭಂಗೇನ ಚ ಸ್ಪರ್ಧಾಯಾಂ ನ ಲೋಭೇ ನ ಅಶುಭಾಮತಿ. ವೈಯಕ್ತಿಕ ಸ್ತರೇ ಸ್ಪರ್ಧಾ ನ ಶಬ್ದೇ ಸ ಚುನಾವಣಾ. Election should be done without any kind of disturbance to the society, nor unscrupulous activities, unprincipled deeds, or greeds, or any other kind of money, or etc. anything. Campaign should be made individually and not on macro conferences on the playgrounds. ನ ಭಂಗೆ, ಯಾವುದೇ ರೀತಿಯ ಭಂಗವಿಲ್ಲದೆ, ನಚ ಸ್ಪರ್ಧಾಯಾಮ್, ಸ್ಪರ್ಧೆ ಅಂತ ದೊಡ್ಡ ಅವ್ರಿಗೆ ಜಗಳಾಡು, ಇವ್ರು ಜಗಳಾಡು, ಅವ್ರಿಗೆ ಬೈ ಇವ್ರಿಗೆ ಬೈ, ಯಾವುದು ನಡಿಬಾರದು. ನ ಲೋಭ, ಯಾವುದೇ ರೀತಿ ಲೋಭ ಇರಬಾರ್ದು. ನಾಶಭಾಮತಿ, ಬೇಗನೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಯಾವುದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಯಾವುದೇ ರೀತಿಯ ಕೆಟ್ಟ ಮತಿ ಇರಬಾರದು. ವೈಯಕ್ತಿಕ ಸ್ತರೇ ಸ್ಪರ್ಧಾ, ಸ್ಪರ್ಧೆ ಹೇಗಿರಬೇಕು, ವೈಯಕ್ತಿಕವಾಗಿ ಹೋಗಿ ಹೇಳುವಂತಿರಬೇಕು. ಯಾವುದೇ ರೀತಿ ನ ಶಬ್ದೇ ಸ ಚುನಾವಣಾ, ಮೈಕಲ್ ಅನೌನ್ಸ್ ಮಾಡೋದಾಗಲಿ, ಎಲ್ಲಿ ಹೇಳೋದಾಗಲಿ, ಇಲ್ಲಿ ಹೇಳೋದಾಗಲಿ, ಗಲಾಟೆ ಗೌಜು ನಡೆದಿದ್ದೇ ಗೊತ್ತಾಗಬಾರ್ದು. ಮಾಮೂಲಾಗಿ ಹೇಗಿರುತ್ತೋ ಅದೇ ರೀತಿ ನಡೆದು ಸೈಲೆಂಟಾಗಿ ಮೊಬೈಲ್ನಲ್ಲೇ ಎಲೆಕ್ಷನ್ ನಡೆದ್ರು ಸಂತೋಷ. ಒಟ್ಟಿನಲ್ಲಿ ಏನು ನಡೀತಿದೆ ಅಂತ ಯಾರಿಗೇನು ಗೊತ್ತಾಗಬಾರ್ದು, ಎಲೆಕ್ಷನ್ ನಡೆದಿರಬೇಕು. ಆಗ ನೋಡಿ ಟೆಕ್ನಾಲಜಿಗೆ ಗೌರವ ಬರುತ್ತೆ, ಇದರಿಂದ ಸಮಾಜನೂ ಖರ್ಚು ಕಮ್ಮಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆಮಿಷಾದಿ ನ ಕರ್ತವ್ಯ ನ ಧನಂ ಸಂವರೇ ನಶಾ. ಅಂಗನಾದೇವ ಘಾತವ್ಯ ಅಪರಾಧಿ ಸುಶಾಸನಂ. ಅಂಗದಾನೇನ ಘಾತವ್ಯ ಅಪರಾಧಿ ಸುಶಾಸನಂ. ಆಮಿಷಾದಿ ನ ಕರ್ತವ್ಯ. ಎಲೆಕ್ಷನ್ ಶುಡ್ ನಾಟ್ ಬಿ ಡನ್ biased on money, drugs, alcohol, manipulations, influences, etc. If any culprit is found to be guilty, if all these things are done by a candidate, if he is found to be guilty, his organ like one kidney or a body or any one eye, etc. should be transferred to needy person who is in the hospital, and this to be done without the consent of the culprit. ಆಮಿಷಾದಿ ನ ಕರ್ತವ್ಯ. ಚುನಾವಣೆ ಸಂವರ ಅಂದರೆ ಚುನಾವಣೆಯಲ್ಲಿ ಯಾವುದೇ ರೀತಿ ಆಮಿಷ ಇರಬಾರ್ದು. ಧನದ ಆಮಿಷ ಇರ್ಬೋದು, ನಶೆಯ ಆಮಿಷ ಇರ್ಬೋದು, ಯಾವುದೂ ಕೂಡ ಇರಬಾರ್ದು. ಅಕಸ್ಮಾತ್ ಆ ಥರ ಏನಾದ್ರು ಮಾಡಿದವನು ಸಿಕ್ಕಿ ಬಿದ್ದರೆ ಅಂತಹ ಅಪರಾಧಿಯ ಅಂಗದಾನ ಮಾಡಿ ಅವನನ್ನು ತೊಂದರೆ ಕೊಡಬೇಕು. ಅವನಿಗೆ ಯಾವುದೋ ಒಂದು ಕಣ್ಣು ತೆಗೆದು ಬಿಡ್ಬೇಕು, ಇನ್ನೊಂದು ಕಣ್ಣು ಇರಲಿ, ಒಂದು ಕಣ್ಣನ್ನ ಯಾರಿಗಾರ ಪಾಪ ಕಣ್ಣು ಕಾಣದೇ ದಾನ ಮಾಡಿಬಿಡ್ಬೇಕು. ಅಂತಹ ಅಪರಾಧಿಗಳಿಗೆ ಒಂದು ಕಿಡ್ನಿ ತೆಗೆದು ಬೇರೆಯವ್ರಿಗೆ ಕೊಟ್ಬಿಡ್ಬೇಕು. ಅಥವಾ ಅವನು ತೀರಾ ಇನ್ನೂ ಗಲಾಟೆ ಮಾಡ್ತಾನೆ ಅಂದರೆ ಅವನ ಬಾಡಿನೇ ಆಸ್ಪತ್ರೆಗೆ ದಾನ ಮಾಡಿಸ್ಬಿಡ್ಬೇಕು. ಇದು ಅವನಿಗಾಗಲಿ ಅವನ ನೆಂಟರಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು.
ಬೇಕಾಗಿಲ್ಲ, ಮಾಡಿದ ತಪ್ಪಿಗೆ ಅಲ್ಲಿಗೆ ಶಿಕ್ಷೆಯಲ್ಲೇ ಮುಗೀತು. ಆಮೇಲೆ ಅವನು ಸಹಜವಾಗಿ ಸಮಾಜದ ಜೊತೆ ಇರಲಿ ಅವನು. ಇದು ಸುಶಾಸನಂ, ಸರಿಯಾದ ಶಾಸನ. ಆಮಿಷಾದಿನ ಕರ್ತವ್ಯ ನಧನೆ ಸಂವರೇನಶ ಅಂಗದಾನೇನ ಘಾತವ್ಯ. ಅಂಗವನ್ನು ದಾನ ಮಾಡಿಸುವುದರ ಮೂಲಕ ಅಪರಾಧಿಗೆ ತೊಂದರೆ ಕೊಡಬೇಕು. ಆ ಮೂಲಕ ಸುಶಾಸನವನ್ನು ನಡೆಸಿಕೊಂಡು ಹೋಗಬೇಕು. ನಶೇನಾವೃತ ಸಾಮ್ರಾಜ್ಯಂ ಧನ ಜಾತ್ಯಾಭಿರಾವೃತಂ ಪಿತ್ರಾರ್ಜಿತ ಕುತಂತ್ರೇಣ ಪ್ರಜಾರಾಜ್ಯಂ ವಿನಶ್ಯತಿ. ಎ ಕಿಂಗ್ಡಮ್ ಆಫ್ ಡೆಮಾಕ್ರಸಿ which is formed on the basis of caste, creed, race, sex, money, family politics, heavy drugs, etc., that ruins or destroys undoubtedly soon. ನಶೇನಾವೃತ ಸಾಮ್ರಾಜ್ಯ, ಯಾವ ಸಾಮ್ರಾಜ್ಯವು ನಶೆಯಿಂದ, ಸುರಾಪಾನ ಮದ್ಯಪಾನಗಳಿಂದ ಧೂಮಪಾನಗಳಿಂದ ತುಂಬಿ ಹೋಗಿರುತ್ತದೆಯೋ ಮತ್ತು ಹಣದಿಂದ ಜಾತಿಯಿಂದ ಮುಚ್ಚಿ ಹೋಗಿರುತ್ತದೆಯೋ, ಅದಕ್ಕಿಂತ ಹೆಚ್ಚು ತಂದೆ ಮಗ ಮೊಮ್ಮಗ ಇವರಿಂದ ಕುತಂತ್ರಗಳಿಂದ ಒಂದು ಪರಂಪರೆಯನ್ನೇ ಬೆಳೆಸಿಕೊಂಡು ಬಂದಿರುತ್ತಾರೆಯೋ ಅಂತಹ ಡೆಮಾಕ್ರಸಿ, ಅಂತಹ ಪ್ರಜಾರಾಜ್ಯ ಏನಾದರೂ ಇದ್ದರೆ ಅದು ಸದ್ಯದಲ್ಲೇ ನಾಶವಾಗುತ್ತದೆ. ಇದರಿಂದ ಯಾವುದೇ ಲಾಭ ಸಮಾಜಕ್ಕೆ ಸಿಗೋದಿಲ್ಲ, ಬದಲಾಗಿ ಅವರವರ ಮಕ್ಕಳಿಗೆ ಅವರವ್ರ ಕಡೆಯವರಿಗೆ ಮಾತ್ರ ಸಿಗತ್ತೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.